Okay, good morning. Yesterday we were discussing regarding business statistics, arithmetic mean, mode, and median. So today we'll go to like geometric mean. So go to page number 215, sorry, 213. We also discussed regarding geometric mean and the formula of geometric mean. Go to page number 214. Problem number one. Here they have given calculate geometric mean. So they have given the geometric mean in the problem like x ಕೊಟ್ಟಿದ್ದಾರೆ. So in the x you have numbers like 180, 250, 490, 120, 1400, 7000, 1050, 150, 360, 180, 200, 500, 240. And go to corresponding side, they have given log x. So ಕೆಲವು time ಅಲ್ಲಿ ಪ್ರಾಬ್ಲಮ್ ಜೊತೆಗೇನೆ ಲಾಗ್ ವ್ಯಾಲ್ಯೂನು ಕೊಟ್ಟಿರ್ತಾರೆ. ಇನ್ ಕೇಸ್ ಕೊಟ್ಟಿಲ್ಲ ಅಂದ್ರೆ ನೀವು ಲಾಗ್ ಟೇಬಲ್ ನ ರೆಫರ್ ಮಾಡಿ ಆ ವ್ಯಾಲ್ಯೂಸ್ ನ ಹಾಕೋಬೇಕು. ಸೊ ಫಾರ್ 180 ದೇ ಹ್ಯಾವ್ ಗಿವನ್ 2.2553 ಅಂಡ್ 250 ಗೆ 2.397 ಕೊಟ್ಟಿದ್ದಾರೆ. ಸೊ ಲೈಕ್ ವೈಸ್ ಫಾರ್ ಈಚ್ ಲಾಗ್ ಏನೇನು ಕೊಟ್ಟಿದ್ದಾರೆ ನೋಡೋಣ. 2.0792, 2.1461, 3.8451, 3.0212, 2.1761 and 2.5563, 2.00 and 1.9131, 2.3010, 2.6990, 2.3802. So ಇಷ್ಟು ವ್ಯಾಲ್ಯೂಸ್ ಅವರೇ ಕೊಡ್ತಾರೆ. ಸೊ ವಾಟ್ ಯು ಹ್ಯಾವ್ ಟು ಡೂ, ಈ ಲಾಗ್ ಎಕ್ಸ್ ಏನಿದೆಯೋ ಪೇಜ್ ನಂಬರ್ 214, page number 214, problem number 1, geometric mean. It is about geometric mean. So ಇಲ್ಲಿ ನಿಮಗೆ log x ಕೊಟ್ಟಿದ್ದಾರೆ. ಆ log x ನ ಎಲ್ಲ ಏನ್ ಮಾಡ್ಬೇಕು, you have to add the total log. So total yes, it is page number 214. So page log x ಏನಿದೆಯೋ ಆ log x ನೆಲ್ಲ add ಮಾಡ್ಕೊಂಡ್ರೆ you will get sigma log x 35.4507. So after that you have to write the formula. So geometric mean is equal to antilog sigma log x divided by 1. So what is antilog? ಅದನ್ನ ಹಂಗೆ ರಿಟೈನ್ ಮಾಡಿ. What is sigma log x? ನಿಮ್ ಪ್ರಾಬ್ಲಮ್ ಅಲ್ಲಿ ಟೋಟಲ್ ಮಾಡಿರ ಬಂದ್ರೆ ಆನ್ಸರ್ ಇರುತ್ತೆ. That is 35.4507. You write that. So what is n? ಎಷ್ಟು ಐಟಮ್ಸ್ ಇದೆ ನಿಮ್ಗೆ, ನಂಬರ್ಸ್ ಎಷ್ಟು ಕೊಡ್ತಾನೆ, 180 ಇಂದ 240 ವರೆಗೂ ಕೌಂಟ್ ಮಾಡಿದ್ರೆ ನಿಮ್ಗೆ 14 ನಂಬರ್ಸ್ ಇದೆ. ಸೊ 14 ನ ಹಾಕಿ ಅಂಡ್ ದೆನ್ ಯು ಹ್ಯಾವ್ ಟು ಫೈಂಡ್, ಅದನ್ನ ಡಿವೈಡ್ ಮಾಡಿ ನೀವು ಆಂಟಿಲಾಗ್ ಟೇಬಲ್ ಹೋಗ್ಬೇಕು. ಸೊ ಆಂಟಿಲಾಗ್ ಟೇಬಲ್ ಹೋಗಿ ಯು ಹ್ಯಾವ್ ಟು ಗೆಟ್ ದಿ ಆನ್ಸರ್, ದಟ್ ಇಸ್ 340.6. ಸೊ ಇನ್ ಕೇಸ್ ಆಫ್ ಗ್ರೂಪ್ ಡೇಟಾ ಫಾರ್ಮುಲಾ ಅಂತ ಕೊಟ್ಟಿದ್ದಾರೆ. ಗ್ರೂಪ್ ಡೇಟಾ ಕೊಟ್ಟಾಗ ಫಾರ್ಮುಲಾ ನೋಡಿ ಅದೇ ಪೇಜ್ ನಂಬರ್ ಅಲ್ಲಿ geometric mean is equal to antilog sigma f log x. F stand for frequency divided by n. So ಅಂದ್ರೆ ಪೇಜ್ ನಂಬರ್ 215 ಹೋಗಿ. ಸೊ ನಿಮ್ಗೆ ಪೇಜ್ ನಂಬರ್ 215 ಅಲ್ಲಿ ನಿಮ್ಗೆ ಇಲ್ಲಿ ಕಂಟಿನ್ಯೂಸ್ ಗ್ರೂಪಿಂಗ್ ಡೇಟಾ ಕೊಟ್ಟಾಗ ಹೆಂಗ್ ಮಾಡೋದು ಅಂತ. ಸೊ ನಿಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾನೆ, ವ್ಯಾಲ್ಯೂ ಎಕ್ಸ್ ಫ್ರೀಕ್ವೆನ್ಸಿ. ಸೊ ವ್ಯಾಲ್ಯೂ ಅಲ್ಲಿ ನಿಮ್ಗೆ 4524, 294, 96, 5, 0.74 and 0.0532 ಕೊಟ್ಟಿದ್ದಾರೆ. ಅಂಡ್ ಫ್ರೀಕ್ವೆನ್ಸಿ ಬಂದು 475211 ಕೊಟ್ಟಿದ್ದಾರೆ. ಸೊ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಫೈಂಡ್ ಔಟ್ ದಿ ಲಾಗ್ ಎಕ್ಸ್ ಗೆ ಎಲ್ಲ ನೀವು ಲಾಗ್ ಫೈಂಡ್ ಔಟ್ ಮಾಡಬೇಕು. 4524 ಇದೆ, ಫೈಂಡ್ log for that is 3.655, and again for the second one 2.4683, and next 1.9823, 0.6990, 1.8692 and 2.7259. So you have to write the, you have to find out the log and write a log x in the third column, and after that you have to write the fourth column is for f log x. What is a frequency? Second column ಮತ್ತೆ third column ನ multiply ಮಾಡಿದ್ರೆ ನಿಮಗೆ f log x ಸಿಗುತ್ತೆ. So 4 into 3.6555 you'll get 14.6220, 7 into 2.4683 you'll get 17.2780, and then 5 into 823 you'll get 9.9, and 2 into 0.6990 you'll get 1.3980, 1 into 1.8692 you'll get one same answer, and 1 into 2.7259 you'll get the same answer. So ಏನ್ ಮಾಡ್ಬೇಕು, ಈ ಲಾಸ್ಟ್ ಸಿಗ್ಮಾ f log x ಏನಿದೆ ಅದನ್ನ ಆಡ್ ಮಾಡಿದ್ರೆ ನಿಮಗೆ ಸಿಗ್ಮಾ ಎಫ್ ಲಾಗ್ ಎಕ್ಸ್ ಸಿಗುತ್ತೆ. ಸೊ ಆನ್ಸರ್ ಬಂದು 41.8047. ಸೊ ಇದನ್ನ ಫಾರ್ಮುಲಾಗ ಅಪ್ಲೈ ಮಾಡ್ತೀರಾ, ಸಿಂಪ್ಲಿಫೈ ಮಾಡ್ತೀರಾ, ಯು ಗೆಟ್ ಆಂಟಿ ಲಾಗ್ ಆಫ್ 2.090. ಮತ್ತೆ ನೀವು ಇದನ್ನ ಆಂಟಿ ಲಾಗ್ ಟೇಬಲ್ ಹೋಗಿ ಯು ಹ್ಯಾವ್ ಟು ರೈಟ್ ಡೌನ್ ದಟ್ ಟೇಬಲ್ ವ್ಯಾಲ್ಯೂ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಪ್ರಿಪೇರ್ ದಿ geometric mean. And if it is like grouped data into class interval ಕೊಟ್ಟಿದೆ, ಅದೇ ಪೇಜ್ ನಂಬರ್ 215 ಪೇಜ್ ನಂಬರ್ ಅಲ್ಲಿ
ಕೆಳಗಡೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಕನ್ಸಿಡರ್ ದಿ ಫಾಲೋಯಿಂಗ್. A table below shows the distribution of 75 preferred stock paying 6% dividends. Prepare the necessary computational layout in the tabular form for calculation of the geometric mean of preferred stock prices. ಸೊ ನಿಮ್ಗೆ ಇಲ್ಲಿ 6% ಡಿವಿಡೆನ್ಸ್ ಕೊಟ್ಟಿದ್ದಾನೆ. ಸೊ ಏನ್ ಮಾಡ್ಬೇಕು ನೋಡಿ, 60 to 80, 80 to 100, 100 to 120, 120 to 140 and 140 to 160. ಫ್ರೀಕ್ವೆನ್ಸಿ ಬಂದು 6, 22, 32, 8, 7 and total 75 ಕೊಟ್ಟಿದ್ದಾನೆ. ಸೊ ಟರ್ನ್ ನೆಕ್ಸ್ಟ್ ಪೇಜ್, ಪೇಜ್ ನಂಬರ್ 216. Turn next page to the page number 216. Here you have a solution. They have given the class intervals. They will input the class intervals ka hange barkoli. 60 to 80, 80 to 100, 100 to 120, 120 to 140, 140 to 160. And then frequency input the nodi 6, 22, 32, 8, 7 hange barkoli. So then what class interval kottaga ಏನು ಮಾಡಬೇಕು ನಾವು ಮಿಡ್ ಪಾಯಿಂಟ್ ಬರೀಬೇಕು. ನೆನ್ನೆ ಅರ್ಥಮೆಟಿಕ್ ಮೀನ್ ಅಲ್ಲೆಲ್ಲ ಮಾಡಿದೀವಿ. ಸೊ ಮಿಡ್ ಪಾಯಿಂಟ್ x 60 to 70 ಮಿಡ್ ಪಾಯಿಂಟ್ ಇನ್ 70, 80 to 100 ಗೆ ಮಿಡ್ ಪಾಯಿಂಟ್ 90, 100 to 120 ಮಿಡ್ ಪಾಯಿಂಟ್ 110, 120 to 140 130, 140 ಗೆ 160 ಗೂ ಮಿಡ್ ಪಾಯಿಂಟ್ ಏನಿದೆ 150. ಸೊ ಲಾಗ್ x. ಸೊ ಲಾಗ್ ಎಕ್ಸ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಹೆಂಗ್ ಮಾಡ್ತೀರಾ, ನೀವು ಎಕ್ಸ್ ಏನ್ ತಗೊಂಡಿದ್ದೀರಾ, ಈಗ ಮಿಡ್ ಪಾಯಿಂಟ್ ತಗೊಂಡಿದ್ದೀರಾ. ಸೊ ಅದಕ್ಕೆ ನೀವೆಲ್ಲ ಲಾಗ್ ಎಕ್ಸ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ ಟೇಬಲ್ ವ್ಯಾಲ್ಯೂ. ಅಂಡ್ ವಿಲ್ ಗೆಟ್ 1.8451, 1.9542, 2.0414, 2.1139, 2.1761. ಸೊ ಲಾಸ್ಟ್ ಕಾಲಮ್ ಏನ್ ಆಸ್ ಯೂಶುವಲ್ ಎಫ್ ಲಾಗ್ ಎಕ್ಸ್. ಎಫ್ ಅಂದ್ರೆ ಏನಿದೆ ಫ್ರೀಕ್ವೆನ್ಸಿ, ಲಾಗ್ ಎಕ್ಸ್ ಇವಾಗ ತಾನೇ ಫೈಂಡ್ ಔಟ್ ಮಾಡಿರ್ತೀರಾ. ಸೊ 6 into 1.8451, that is sorry, x is 70 into 1.8451, you'll get 11 something. And again for all the so f log x, you have to multiply f into log x. So frequency ಏನಿದೆಯೋ ಅದನ್ನ log x ಗೆ ನೀವು ಅದನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ತಾ ಇರ್ತೀರಾ. ಸೊ ಟೋಟಲ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಸಿಗ್ಮಾ f log x is equal to ಟೋಟಲ್ ಮಾಡ್ಕೊಳ್ಳಿ ಫುಲ್. And then answer is 151.5317. So if you apply that into the formula, anti-log of 151.5317 divided by 75. 75 ಹೆಂಗ್ ಬಂತು ಅಂದ್ರೆ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಫ್ರೀಕ್ವೆನ್ಸಿ ಟೋಟಲ್ ಕೊಟ್ಟಿರ್ತಾರೆ, ಆ ಟೋಟಲ್ ಹಾಕೋಬೇಕು. ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ 2.002 ಸಿಗುತ್ತೆ. ಇದಕ್ಕೆ ಆಂಟಿಲಾಗ್ ನ ಫೈಂಡ್ ಔಟ್ ಮಾಡಿದ್ರೆ ನಿಮ್ಗೆ 100.5 ಸಿಗುತ್ತೆ. ಸೊ ದಿಸ್ ಇಸ್ ಅ geometric mean will be calculated for the continuous data. And then go to next page, page 217, page number 217. Here you have a geometric mean merits ಏನಕ್ಕೆ ಯೂಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. So it is suitable for average ratio, rates, percentage, and it is yield the same product, and is also used for changes in the reverse direction where it does not distort result. It can be treated algebraically. It is not affected much by present or of extremely small or large observation. And regarding demerits, here very large items cannot be calculated, and it is not suited for all the cases. And if we have values of negative, it cannot be used, and it cannot be used for actual value of the series. ಸೊ ಹಾಗೆ ಅದೇ ಪೇಜ್ ಅಲ್ಲಿ ಸೆಕೆಂಡ್ ಪಾರ್ಟ್ ಬನ್ನಿ. ಯು ಹ್ಯಾವ್ ಹಾರ್ಮೋನಿಕ್ ಮೀನ್, ಎಚ್ ಎಂ ಅಂತ ಕರಿತೀವಿ. ವಾಟ್ ಈಸ್ ಹಾರ್ಮೋನಿಕ್ ಮೀನ್? ಹಾರ್ಮೋನಿಕ್ ಮೀನ್ ಆಫ್ ಎ ಸೆಟ್ ಆಫ್ ಅಬ್ಸರ್ವೇಷನ್ is defined as a reciprocal of arithmetic average of the reciprocal of the given values. ಸೊ ಇಲ್ಲೂ ಕೂಡ ನಿಮ್ಗೆ ಫಾರ್ಮುಲಾ ಇದೆ. ಇನ್ ಕೇಸ್ ಆಫ್ ಅನ್ಗ್ರೂಪ್ಡ್ ಡೇಟಾ, ಅನ್ಗ್ರೂಪ್ಡ್ ಡೇಟಾ ಅಂದ್ರೆ ಗೊತ್ತಲ್ವಾ ನಿಮ್ಗೆ, ಗ್ರೂಪ್ ಆಗಿರಲ್ಲ. ಸೊ ಅದಕ್ಕೆ ಏನ್ ಫಾರ್ಮುಲಾ ಬರೀತೀರಾ, reciprocal of sigma 1 by x divided by n, ಅಥವಾ n divided by sigma 1 by x, ಅಥವಾ h is equal to n divided by 1 by x plus 1 by x2 plus ಅಪ್ ಟು ಎಲ್ಲಿವರೆಗೂ ನಂಬರ್ಸ್ ಇರುತ್ತೋ ಅಲ್ಲಿವರೆಗೂ ಆಡ್ ಮಾಡ್ತಾ ಹೋಗ್ತೀವಿ. ಇದು ಅನ್ಗ್ರೂಪ್ಡ್ ಡೇಟಾ. ಅದೇ ರೀತಿ ಇನ್ ಸ್ವಲ್ಪ ಕೆಳಗಡೆ ನೋಡಿ, ಇನ್ ಕೇಸ್ ಆಫ್ ಗ್ರೂಪ್ ಡೇಟಾ ಕೊಟ್ಟಿದ್ದಾನೆ. ಹಾರ್ಮೋನಿಕ್ ರೆಸಿಪ್ರೋಕಲ್ ಆಫ್ ಸಿಗ್ಮಾ ಬ್ರಾಕೆಟ್ ಅಲ್ಲಿ fx ರೆಸಿಪ್ರೋಕಲ್ ಆಫ್ x divided by n. fx ಅಂದ್ರೆ ಫ್ರೀಕ್ವೆನ್ಸಿ ಇಂಟು x. Next page turn ಮಾಡಿ 218. Harmonic mean reciprocal of reciprocal means the number obtained by interplans the numerator and the denominator. ಇಲ್ಲಿ ನಾವು ಪ್ರಾಬ್ಲಮ್ ಡಿಸ್ಕಷನ್ ಮಾಡೋಣ. Go to page number 218. Problem number 1. Find the harmonic mean of the following marks. So harmonic mean ಮಾಡಬೇಕು. ಇಲ್ಲಿ ನಿಮಗೆ ಆಲ್ಟರ್ನೇಟಿವ್ ಫಾರ್ಮುಲಾಸ್ ಇದೆ, ನೀವು ಯಾವ್ದು ಬೇಕಾದ್ರೂ ಫಾರ್ಮುಲಾ ಅಪ್ಲೈ ಮಾಡ್ಕೋಬಹುದು. ಇದು ಗ್ರೂಪ್ ಡೇಟಾ ಅಲ್ಲ, ಯಾಕಂದ್ರೆ ಗ್ರೂಪ್ ಡೇಟಾ ನಿಮ್ಗೆ ಫ್ರೀಕ್ವೆನ್ಸಿ ಇರುತ್ತೆ, ಕ್ಲಾಸ್ ಇಂಟರ್ವಲ್ ಇರುತ್ತೆ. ಇಲ್ಲಿ ನಮ್ಗೆ ಏನು ಮೆನ್ಷನ್ ಮಾಡಿಲ್ಲ. ಸೊ 1 by 2, 1 by 3, 1 by 4. ಸೊ ಏನ್ ಮಾಡ್ತೀವಿ, ಟೋಟಲ್ ನಂಬರ್ ಎಷ್ಟಿದೆ ನಿಮ್ಗೆ 4 ನಂಬರ್ ಇದೆ. ಸೊ ದಟ್ ಡಿವೈಡೆಡ್ ಬೈ 1 by 1 ಅಂದ್ರೆ ಒಂದೇ ನಂಬರ್, 1 divided by half
plus 1 divided by 1/3 plus 1 divided by 1/4. Simplify ಮಾಡಿದ್ರೆ you get 2 by 5. So likewise you have to get the answer for the harmonic mean. And next for the if it is like group data bani, page number 219, problem number 4. Page number 219, problem number 4. Calculate harmonic mean. So ಇಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾನೆ, x ಕೊಟ್ಟಿದ್ದಾನೆ, f ಕೊಟ್ಟಿದ್ದಾನೆ. What is x? 4524, 294, 96, 1, 0.74, 0.0532, and then frequency 4, 7, 5, 2, 1, 1. Total of the frequency is 20. ಸೊ ಹೆಂಗ್ ಮಾಡ್ತೀರಾ, ನಿಮ್ಗೆ ಈ ತರ ಗ್ರೂಪ್ ಡೇಟಾ ಕೊಟ್ಟಾಗ, ಸೊ ಇಫ್ ಯು ಹ್ಯಾವ್ ಟು ರೈಟ್ ಡೌನ್ ಎಕ್ಸ್ ಆಸ್ ಇಟ್ ಈಸ್, ಯು ಹ್ಯಾವ್ ಟು ರೈಟ್ ಡೌನ್ ಫ್ರೀಕ್ವೆನ್ಸೀಸ್ ಆಸ್ ಇಟ್ ಈಸ್. ಸೊ ನೀವು ನಾವೇನ್ ಮಾಡ್ಬೇಕು, ಈಗ ಲಾಗ್ ಫೈಂಡ್ ಔಟ್ ಮಾಡ್ತೀವಿ. ಸೊ 1/x ಮಾಡ್ತಾ ಹೋಗ್ತೀವಿ. Page number 219, problem number 4. Page number 219, problem number 4. So ಇಲ್ಲಿ so third column ಅಲ್ಲಿ 1/x ಮಾಡ್ತಾ ಹೋಗ್ತೀವಿ. So 1/x, x ನಿಮ್ಗೆ ಇದೆ 4524 ಇದೆ. ಸೊ ಇದನ್ನ ನೀವು ಎಲ್ಲ ಏನ್ ಮಾಡ್ತೀರಾ, 1/x ನ ಫುಲ್ ಇದನ್ನ ಈ ಡೇಟಾನ ಮಾಡ್ತಾ ಹೋಗ್ತಾ ಇರ್ತೀರಾ. ಸೊ ಮಾಡಿದಾಗ ಏನ್ ಸಿಗುತ್ತೆ, 0.002 and 0.034, 0.104, 0.200, 0.351, 8.800. So after this you have to go for the next column, that's a f divided by x. So what is f? 4, that is divided by x, that is 4524. So ಏನ್ ಮಾಡ್ತೀರಾ, ಸೊ ಪ್ರತಿ ಒಂದು ಎಫ್ ಐಟಮ್ ನ ಡಿವೈಡ್ ಬೈ ಎಕ್ಸ್, ಫಸ್ಟ್ ಸೆಕೆಂಡ್ ಕಾಲಮ್ ನ ಫಸ್ಟ್ ಕಾಲಮ್ ನ ಡಿವೈಡ್ ಮಾಡ್ತಾ ಬರ್ತಾ ಹೋಗ್ತೀರಾ. ಸೊ ದಟ್ ಈಸ್ 0.008, 0.0238, 0.0520, 0.400, 1.3510, 18.800. ಸೊ ಇಷ್ಟನ್ನ ಆಡ್ ಮಾಡಿದ್ರೆ ನಿಮಗೆ 20.6276 ಸಿಗುತ್ತೆ. So turn next page, page number 220. Finally you have to apply the formula. ಏನಂತ ಅಪ್ಲೈ ಮಾಡ್ತೀರಾ, harmonic mean is equal to n divided by sigma f divided by x. ಸೊ ಇಸ್ ಈಕ್ವಲ್ ಟು ವಾಟ್ ಈಸ್ ಇನ್, ಎಷ್ಟು ಐಟಮ್ ಇದೆ ನಿಮ್ಗೆ, ಫ್ರೀಕ್ವೆನ್ಸಿ 20 ಇದೆ. ಸೊ ಸಿಗ್ಮಾ ಎಫ್ ರೆಸಿಪ್ರೋಕಲ್ ಎಕ್ಸ್ ಎಷ್ಟು ಬಂತು ನಿಮ್ಗೆ, 20.627x. ಸೊ ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ 1.3010 ಸಿಗುತ್ತೆ. ಸೊ ಫೈನಲ್ ಆನ್ಸರ್ ನಿಮ್ಗೆ ಏನ್ ಸಿಗುತ್ತೆ, 0.9699. ಸೊ ಅದೇ ರೀತಿ ನೀವು ಕಂಟಿನ್ಯೂಸ್ ಸೀರೀಸ್ ಮಾಡಿದ್ರೆ ಪೇಜ್ ನಂಬರ್ 220, ಪ್ರಾಬ್ಲಮ್ ನಂಬರ್ 5. ಪೇಜ್ ನಂಬರ್ 220, ಪ್ರಾಬ್ಲಮ್ ನಂಬರ್ 5. ಕ್ಯಾಲ್ಕುಲೇಟ್ ಹಾರ್ಮೋನಿಕ್ ಮೀನ್ ಕೊಟ್ಟಿದ್ದಾನೆ, ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾನೆ, ಎಕ್ಸ್ ಮತ್ತೆ ಫ್ರೀಕ್ವೆನ್ಸಿ. ಎಕ್ಸ್ ನಿಮ್ಗೆ 0 to 10, 10 to 20, 20 to 30, 30 to 40, 40 to 50, 50 to 60. ಫ್ರೀಕ್ವೆನ್ಸಿ ಏನ್ ಕೊಟ್ಟಿದ್ದಾನೆ, 4, 7, 10, 6, 3, 1. ಟೋಟಲ್ ಮಾಡಿದ್ರೆ 31 ಸಿಗುತ್ತೆ. ಮಿಡ್ ಪಾಯಿಂಟ್ ತೆಗಿಬೇಕು, ಗೊತ್ತಿದೆ ಅಲ್ವಾ ಮಿಡ್ ಪಾಯಿಂಟ್. 0 to 10 ಗೆ 5, 10 to 20 ಗೆ 15. ಅದೇ ರೀತಿ ಎಲ್ಲದಕ್ಕೂ ಮಾಡಿದ್ರೆ 25, 35, 45, 55. ಸೊ ಏನ್ ಮಾಡ್ತೀರಾ, ಯು ಹ್ಯಾವ್ ಟು ಫೈಂಡ್ ಔಟ್ ದಿ ಲಾಗ್ ಎಕ್ಸ್. ಸೊ ಲಾಗ್ ಎಕ್ಸ್ ಮಾಡ್ಕೋತೀರಾ. ಸೊ ಎಕ್ಸ್ ಗೆಲ್ಲ ನೀವು ಲಾಗ್ ಫೈಂಡ್ ಔಟ್ ಮಾಡ್ಕೊಂಡ್ರೆ 0.200, 0.0667, 0.0400, 0.0286, 0.0222, 0.0182. ಸೊ ಆ ಲಾಗ್ ನ ಫೈಂಡ್ ಔಟ್ ಮಾಡಾದ್ಮೇಲೆ ನೆಕ್ಸ್ಟ್ ಕಾಲಮ್ ಏನು, ಎಫ್ ಇಂಟು ಲಾಗ್ ಎಕ್ಸ್. ಎಫ್ ಅಂದ್ರೆ ಫ್ರೀಕ್ವೆನ್ಸಿ, ಲಾಗ್ ಎಕ್ಸ್ ಅಂದ್ರೆ 0.2000. ಸೊ ಫಸ್ಟ್ 4 into 0.2000 ಮಾಡಿದ್ರೆ ಯು ಗೆಟ್ 0.800. ಸೊ ಅದೇ ರೀತಿ ಪ್ರತಿಯೊಂದು ಎಫ್ ಮತ್ತೆ ಲಾಗ್ ಎಕ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಎಫ್ ಲಾಗ್ ಎಕ್ಸ್ ಸಿಗುತ್ತೆ. ಸೊ ಟೋಟಲ್ ಲಾಗ್ ಎಫ್ ಲಾಗ್ ಎಕ್ಸ್ ಬಂದು 1.92333. ಅಂಡ್ ದೆನ್ ಫಾರ್ಮುಲಾ ಅಪ್ಲೈ ಮಾಡ್ತೀರಾ, ಹಾರ್ಮೋನಿಕ್ ಮೀನ್ ಇಸ್ ಈಕ್ವಲ್ ಟು n ಡಿವೈಡೆಡ್ ಬೈ ಸಿಗ್ಮಾ ಎಫ್ ರೆಸಿಪ್ರೋಕಲ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ, 31 ನಿಮ್ದು ಟೋಟಲ್ ಫ್ರೀಕ್ವೆನ್ಸಿ ಅಂಡ್ ನಿಮ್ದು ಸಿಗ್ಮಲ್ ಎಫ್ ಲಾಗ್ ಎಕ್ಸ್ ಎಷ್ಟು 1.9233 ಸಿಗುತ್ತೆ. So you have to like what is this, simplify this with the log. So ಮಾಡಿದಾಗ ನಿಮ್ಗೆ ಫೈನಲ್ ಆನ್ಸರ್ ಬಂದು 16.12 ಸಿಗುತ್ತೆ. ಆಂಟಿ ಲಾಗ್ ಮಾಡ್ಕೋಬೇಕು. ಸೊ after that you will get 16.12. and then merits of harmonic mean, page number 220 ನೋಡಿ. It is rigidly defined, it based on all values. It is of utmost utility. It measures relative changes and extremely useful in arranging certain types of ratios and rates. Demerits ಬಂದು, it is not easily understood by commoners. It is rarely used in practice. It gives undesirably more weight on smaller items. So this completes your harmonic mean and geometric mean. Next I'll go to unit 12,
Page number 225, unit 12, page number 225. It is about dispersion. What is dispersion? Dispersion is an important measure sought for describing the character of variability of data. So ಎಷ್ಟು ಮಟ್ಟಿಗೆ ಇದು ಡಿಸ್ಪರ್ಸ್ ಆಗುತ್ತೆ ಅದನ್ನ ಮೆಜರ್ ಮಾಡಕ್ಕೆ ಡಿಸ್ಪರ್ಷನ್ ಅಂತ ಕರಿತೀವಿ. Here, page number 225 ನೋಡಿ, dispersion. Average as the measure of central tendency gives as an idea of the concentration of observation about the central part of the distribution. So in spite of their great utility in statistical analysis, they have their own limitation. So if we are given only the averages of series of observation, we cannot form a complete idea. So very averages na mean ಇಟ್ಕೊಂಡು ಕ್ಲಿಯರ್ ಐಡಿಯಾ ಸಿಗೋದಿಲ್ಲ. ಸೊ ಅದು ಎಷ್ಟು ಮಟ್ಟಿಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ನಂಬರ್ಸ್ ಅನ್ನೋದನ್ನ ತಿಳ್ಕೊಳ್ಳೋಕೆ ಈ ಡಿಸ್ಪರ್ಷನ್ ಯೂಸ್ ಮಾಡ್ತೀವಿ. And go to page number 226, 12.3. Significance of the measure of dispersion. Significance ಅಂದ್ರೆ ಒಂದೇ, then importance ಅಂದ್ರೆ ಒಂದೇ. ಇದು ಯೂಸಸ್ ಎಲ್ಲಾನು ಇದೇ ಪಾಯಿಂಟ್ಸ್ ಬರ್ತೀವಿ, ಸಿಗ್ನಿಫಿಕೆನ್ಸ್, ಇಂಪಾರ್ಟೆನ್ಸ್. ಸೊ ಏನೇನಕ್ಕೆ ಇದನ್ನ ಮೇನ್ ಯೂಸ್ ಮಾಡ್ತೀವಿ ಅಂದ್ರೆ, ನಂಬರ್ ಒನ್, ಟು ಫೈಂಡ್ ಔಟ್ ದಿ ರಿಲಯಬಿಲಿಟಿ ಆಫ್ ಅನ್ ಆವರೇಜ್. ಅದು ಎಷ್ಟು ಮಟ್ಟಿಗೆ ರೆಪ್ರೆಸೆಂಟ್ ಆಗುತ್ತೆ ಡೇಟಾನ ಅದನ್ನ ಫೈಂಡ್ ಔಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಅಂಡ್ ಸೆಕೆಂಡ್ ಪಾಯಿಂಟ್ ಇಸ್ ಪೇಜ್ ನಂಬರ್ 227 ಹೋಗಿ, ಟು ಕಂಟ್ರೋಲ್ ದಿ ವೇರಿಯೇಷನ್ ಆಫ್ ದಿ ಡೇಟಾ ಫ್ರಮ್ ದಿ ಸೆಂಟ್ರಲ್ ವ್ಯಾಲ್ಯೂ. It helps to measure the extent of variation. Next, to compare two or more sets of data regarding their variability to obtain other statistical measure for further analysis of data. So idu jotege bere bere analysis na use ಮಾಡ್ತೀವಿ, ಅವಾಗ ಇದು ನಮಗೆ ಫ್ರೂಟ್ಫುಲ್ ಆಗಿರುತ್ತೆ. ಅಂಡ್ ದೆನ್ ರಿಗಾರ್ಡಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಫಾರ್ ಅನ್ ಐಡಲ್ ಮೆಷರ್ ಆಫ್ ಡಿಸ್ಪರ್ಷನ್. ಏನೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ, ಇಟ್ ಶುಡ್ ಬಿ ರಿಜಿಡ್ಲಿ ಡಿಫೈನ್ಡ್, ಇಟ್ ಶುಡ್ ಬಿ ಈಸಿ ಟು ಕ್ಯಾಲ್ಕುಲೇಟ್ ಅಂಡ್ ಅಂಡರ್ಸ್ಟ್ಯಾಂಡ್, ಇಟ್ ಶುಡ್ ಬಿ ಬೇಸ್ಡ್ ಆನ್ ಆಲ್ ದ ಅಬ್ಸರ್ವೇಷನ್, ಇಟ್ ಶುಡ್ ಬಿ affected as little as possible fluctuation of sampling, it should be amenable to further mathematical treatment, it should not be affected much by extreme observation. So this is the characteristics. And next is regarding absolute and relative measure of dispersion. So if measure of dispersion which are expressed in terms of virtual units of a series can be called as a absolute. So such measures are not suitable for comparing the variability of the two distributions which are expressed in different units of measurement. On the other hand, relative measures of dispersions are obtained as ratio or percentage, or thus pure number independent of the units of measurement. And next, go to page number 228. You have measures of dispersion. So ಇಲ್ಲಿಂದ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಪ್ರಾಬ್ಲಮ್ ವಿತ್ ಸೊಲ್ಯೂಷನ್. ಪೇಜ್ ನಂಬರ್ 228 ಅಲ್ಲಿ ನೋಡಿ, ಅಂಡ್ ದೆನ್ 12.6. ಯಾವ್ಯಾವ ತರ ಇದೆ? ವೇರಿಯಸ್ measures of dispersion ಇದೆ. You have range, second one quartile deviation or semi interquartile range, third one mean deviation, fourth one standard deviation. Next, Lorentz curve. What is range? It is defined as the difference between the extreme values in the distribution range. Distribution. So range is equal to largest value in the distribution minus smallest value in the distribution. And next, we range in the area use ಆಗುತ್ತೆ. ಅದೇ page number ಅಲ್ಲಿ merits ಅಂತಿದೆ ನೋಡಿ. It is the simplest of all the measure of dispersion. It is simple to calculate and easy to understand. Go to next page 229. Next uses, it gives a broad picture of the data and includes the limits within which all items occur. And then it is not amenable to algebraic treatment. It is not based on all the observation of the series. It is affected by sampling fluctuation, and it cannot be computed if the distribution is open-ended. And it is also used to study variation in the prices of commodities or movements idaga study ಮಾಡುತ್ತೆ. It is also applied in the quality control measures for industrial products. So ishtu kuda merits. So and regarding limitations bandre, it is based on the smallest and the highest value of the distribution. It is unduly affected by the two extreme values. So idu bari ಕಾನ್ಸಂಟ್ರೇಟ್ ಮಾಡೋದು ಹೈಯೆಸ್ಟ್ ವ್ಯಾಲ್ಯೂ ಮತ್ತೆ ಲೋಯೆಸ್ಟ್ ವ್ಯಾಲ್ಯೂ, ಉಳಿದಿರೋ ವ್ಯಾಲ್ಯೂನ ಇಗ್ನೋರ್ ಮಾಡುತ್ತೆ, ಅದು ಒಂದು ಲಿಮಿಟೇಷನ್. ಸೆಕೆಂಡ್ ಒನ್, ನಾಟ್ ಯೂಸ್ಫುಲ್ ಫಾರ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಇದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯೂಸ್ ಆಗಲ್ಲ. ಅಂಡ್ ಇಟ್ ಇಸ್ ನಾಟ್ ಬೇಸ್ಡ್ ಆನ್ ಆಲ್ ದ ಅಬ್ಸರ್ವೇಷನ್ ಆಫ್ ದ ಸೀರೀಸ್. ದೆನ್ ಅದೇ ಪೇಜ್ ನಂಬರ್ ಅಲ್ಲಿ ಕೆಳಗಡೆ ಬನ್ನಿ, ಪರ್ಸೆಂಟಲ್ ರೇಂಜ್ ಅಂತ ಇದೆ. ಸೊ ಪರ್ಸೆಂಟಲ್ ರೇಂಜ್ ಇಸ್ ಈಕ್ವಲ್ ಟು P90 minus P10. So take into account two values between which central 80% of the values occur. And next, page number 230 bunny, you have quartile. Page number 230, you have quartile.
So what is quartile? Half of the difference between the upper and the lower quartile. ಅಲ್ಲಿ ನಿಮಗೆ ಫಾರ್ಮುಲಾ ಕೊಟ್ಟಿದ್ದಾನೆ Q3 minus Q1 divided by 2. So that is a semi-interquartile range. And next for coefficient of quartile deviation, Q1, Q2, Q3 denotes first, second, and third quartile respectively. So ಇದನ್ನ ಹೆಂಗ್ ಫೈಂಡ್ ಔಟ್ ಮಾಡ್ತಾರೆ ಕೋಎಫಿಷಿಯಂಟ್ ಆಫ್ ರೇಂಜ್ ಅಲ್ಲೇ ನಿಮ್ಗೆ ಪ್ರಾಬ್ಲಮ್ ಫಾರ್ಮುಲಾ ಕೊಟ್ಟಿದ್ದಾರೆ ಪೇಜ್ ನಂಬರ್ 213 ನೋಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ ಡಿವೈಡೆಡ್ ಬೈ maximum value plus minimum value and then ಅಥವಾ absolute range divided by sum of extreme values. ಇದು ಕ್ವಾರ್ಟಲ್ ಆಯ್ತು. ನೆಕ್ಸ್ಟ್ ಇಂಟರ್ ಕ್ವಾರ್ಟಲ್ ರೇಂಜ್ ಅಂತ ಅಂದ್ರೆ ಅದೇ ಪೇಜ್ ನಂಬರ್ ಅಲ್ಲಿ ಸ್ವಲ್ಪ next part money. In this measure, extreme values have no effect, but this measure also cannot be said to be a representative measure because it leave off 50% of the frequency distribution. Like 25% before the first quarter, 25% after the first quarter. However, this measure of dispersion gives more sensible result when data is badly skewed. So this is about interquartile range. Next is Bury range. Range is simplest form of all the measure of distribution. Next, ಅದೇ page number ಅಲ್ಲಿ ಇನ್ನೊಂದು paragraph ಬನ್ನಿ range ಬಗ್ಗೆ ಕೊಟ್ಟಿದ್ದಾನೆ. ಇಲ್ಲಿ ರೇಂಜ್ ಇದೆ ನಿಮಗೆ ಫಾರ್ಮುಲಾ ಕೊಟ್ಟಿದ್ದಾನೆ ರೇಂಜ್ ಇಸ್ ಈಕ್ವಲ್ ಟು ಎಕ್ಸ್ ಮ್ಯಾಕ್ಸಿಮಮ್ ಮೈನಸ್ ಎಕ್ಸ್ ಮಿನಿಮಮ್ ಅಂಡ್ ನೆಕ್ಸ್ಟ್ ಹಾಗೆ ಕೆಳಗಡೆ ಬನ್ನಿ ಸ್ವಲ್ಪ ನೆಕ್ಸ್ಟ್ ಪ್ಯಾರಾಗ್ರಾಫ್ಗೆ ಕೋಎಫಿಷಿಯಂಟ್ ಆಫ್ ರೇಂಜ್ ಕೊಟ್ಟಿದ್ದಾರೆ ಎಕ್ಸ್ ಮ್ಯಾಕ್ಸಿಮಮ್ ಮೈನಸ್ ಎಕ್ಸ್ ಮಿನಿಮಮ್ ಡಿವೈಡೆಡ್ ಬೈ ಎಕ್ಸ್ ಮ್ಯಾಕ್ಸಿಮಮ್ ಪ್ಲಸ್ ಎಕ್ಸ್ ಮಿನಿಮಮ್. ಸೊ ಈ ರೀತಿ ಕೋಎಫಿಷಿಯಂಟ್ ಆಫ್ ರೇಂಜ್ ನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ turn next page, page number 232, uses of range. ಈ ರೇಂಜ್ ಅನ್ನೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. So it is applied for the field where data have a small variation. ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದನ್ನ ಈ ಮೆಥಡ್ ನ ಯೂಸ್ ಮಾಡ್ತೀವಿ. And it is also used for statistical quality control for industrial purpose and is also used for our day to day life. ನಾವು ಒಂದು ರೇಂಜ್ ಅಂತ ನಾವು ಇಟ್ಕೊಂಡು ನಾವು ವರ್ಕ್ ಮಾಡ್ತೀವಲ್ವಾ. ಸೊ ಹಾಗೆ ಫಾರ್ ಎಕ್ಸಾಂಪಲ್ ಈ ಮಂತ್ಲಿ ವೇಜಸ್ ಇರುತ್ತೆ ಡಿಪಾರ್ಟ್ಮೆಂಟಲ್ ಸ್ಟೋರ್ ಸೇಲ್ಸ್ ಆಗ್ಬೇಕು ಸೊ ಅದನ್ನ ರೇಂಜ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂಡ್ ಇಸ್ ಆಲ್ಸೋ ಯೂಸ್ ಫಾರ್ ಕನ್ವೀನಿಯಂಟ್ ಮೆಷರ್ಸ್ ಬೈ ಮೆಟಲಾಜಿಕಲ್ ಡಿಪಾರ್ಟ್ಮೆಂಟ್ ಫಾರ್ ವೆದರ್ ಫೋರ್ಕಾಸ್ಟ್. ಸೊ ಈ ರೇಂಜ್ ಇದ್ರೆ ಈ ಟೆಂಪರೇಚರ್ ಇದ್ರೆ ಮಳೆ ಬರುತ್ತೆ, ಈ ಟೆಂಪರೇಚರ್ ಇದ್ರೆ ಲೈಕ್ ತುಂಬಾ ಟೆಂಪರೇಚರ್ ಇದ್ರೆ ಅದ್ ನೋಡ್ಕೊಂಡು ಕ್ಲೌಡಿ ಅಂತ ನೀವು ತೋರಿಸ್ತಾ ಇರ್ತಾರೆ. ಇದನ್ನೆಲ್ಲ ಏನಕ್ಕೆ ಅಂದ್ರೆ ಆಲ್ ದೀಸ್ ಆರ್ ದಿ ರೇಂಜ್. ಅಂಡ್ ನೆಕ್ಸ್ಟ್ ಇದ್ರ ಬಗ್ಗೆ ಪ್ರಾಬ್ಲಮ್ ನೋಡಿ ಪ್ರಾಬ್ಲಮ್ ನಂಬರ್ 1 ಪೇಜ್ ನಂಬರ್ 232 ಪೇಜ್ ನಂಬರ್ 232 ಕ್ಯಾಲ್ಕುಲೇಟ್ ದ ರೇಂಜ್ ಅಂಡ್ ದ ಕೋಎಫಿಷಿಯಂಟ್ ಆಫ್ ರೇಂಜ್ ಆಫ್ ಏಸ್ ಮಂತ್ಲಿ ಅರ್ನಿಂಗ್ಸ್. ಸೊ ಮಂತ್ಲಿ ಅರ್ನಿಂಗ್ ಫಾರ್ ಇಯರ್ ಅಂತ ಕೊಟ್ಟಿದ್ದಾನೆ. ಏದು ಮಂತ್ಲಿ ಅರ್ನಿಂಗ್ ನಾವು ರೇಂಜ್ ಮತ್ತೆ ಕೋಎಫಿಷಿಯಂಟ್ ಆಫ್ ರೇಂಜ್ ನ ಫೈಂಡ್ ಔಟ್ ಮಾಡ್ಬೇಕು. ಎಷ್ಟು ಮಂತ್ ಕೊಟ್ಟಿದ್ದಾನೆ? ಅಪ್ ಟು 12 ಮಂತ್ಸ್ ಕೊಟ್ಟಿದ್ದಾನೆ. 1 2 3 4 5 6 7 8 9 10 11 12 ಅರ್ನಿಂಗ್ಸ್ ಹೆಂಗ್ ಕೊಟ್ಟಿದ್ದಾನೆ ನೋಡಿ. ಇದು ಝೀರೋಸ್ ಅಲ್ಲಿ ಇದೆ. ಸೊ ಇಸ್ ನಥಿಂಗ್ ಬಟ್ 13,900 ಅಂತ ಅರ್ಥ ಆಯ್ತಾ. ಸೊ ಮಂತ್ಲಿ ಅರ್ನಿಂಗ್ಸ್ ಬ್ರಾಕೆಟ್ ಅಲ್ಲಿ 00 ಕೊಟ್ಟಿದ್ದಾನೆ, ನೀವು 00 ಆಡ್ ಮಾಡ್ಕೋಬೇಕು. ಸೊ ಮಂತ್ ಫಸ್ಟ್ ಮಂತ್ ಗೆ 139, ನೆಕ್ಸ್ಟ್ 150 151 151 157 158 160 161 162 162 170 175. Go to next page 233 ಅಲ್ಲಿ ನಿಮಗೆ ಸೊಲ್ಯೂಷನ್ ಕೊಟ್ಟಿದ್ದಾನೆ. ಸೊ ಇದ್ರಲ್ಲಿ ಲಾರ್ಜೆಸ್ಟ್ ಇನ್ಕಮ್ ಯಾವುದು? ಲಾರ್ಜೆಸ್ಟ್ ಇನ್ಕಮ್ ಬಂದು 17,500 ರೂಪಾಯಿ ತಗೋತಾ ಇದ್ದಾನೆ. ಸ್ಮಾಲೆಸ್ಟ್ ಇನ್ಕಮ್ ಏನು? 12,000. ಸ್ಮಾಲೆಸ್ಟ್ ಇನ್ಕಮ್ ಅಂದ್ರೆ ನಿಮ್ಗೆ ಇಲ್ಲಿ ಜಸ್ಟ್ ಎ ಮಿನಿಟ್. So the smallest income they have given 12,900. So range ಬಂದು long largest minus smallest. So 13,900 ಅದು. So range is equal to 30,900. N minus S ಮಾಡಿದ್ರೆ 17,500 minus 13,900 ಮಾಡಿದ್ರೆ you will get 3,600. So range ಆಯ್ತು. After that coefficient of range ಮಾಡಬೇಕು. Coefficient of range ಏನು? L minus S ಅಂದ್ರೆ large amount minus small amount divided by large amount plus small amount. So 17,500 minus 13,900 divided by 17,500 plus 13,900. So ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 0.11 ಸಿಗುತ್ತೆ. So this is a range will be calculated. So ಅದೇ ರೀತಿ ಈ ತರ ರೇಂಜ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ನಿಮಗೆ ಕ್ಲಾಸ್ ಇಂಟರ್ವಲ್ ಗಳಲ್ಲೂ ಕೂಡ ಕೊಟ್ಟಿರ್ತಾರೆ. ಅಂಡ್ ದೆನ್ ಗೋ ಟು ಪೇಜ್ ನಂಬರ್ 234 ಅಲ್ಲಿ ನಿಮ್ಗೆ 12.8 ಇದೆ ಕ್ವಾರ್ಟರ್ ಡಿವಿಯೇಷನ್ ಆರ್ ಸೆಮಿ ಇಂಟರ್ ಕ್ವಾರ್ಟರ್ ರೇಂಜ್.
ಸೊ ಇದ್ರ ಬಗ್ಗೆ ಥಿಯರಿ ಎಲ್ಲ ನೋಡ್ಕೊಂಡ್ವಿ. ಸೊ ಈಗ ನಾವು ಇದ್ರ ಬಗ್ಗೆ ಪ್ರಾಬ್ಲಮ್ ನೋಡೋಣ. ಗೋ ಟು ಪೇಜ್ ನಂಬರ್ 235. Page number 235, illustration 2.9, problem number 1. ಓಕೆ, ಏನ್ ಕೊಟ್ಟಿದ್ದಾರೆ? ಮಾರ್ಕ್ಸ್ ಕೊಟ್ಟಿದ್ದಾನೆ 36, 42, 55, 18, 10, 25, 32, 20, 9, 45, 5. ಸೊ ಫಸ್ಟ್ ಏನ್ ಮಾಡ್ಬೇಕು ನಾವು? ಸೊಲ್ಯೂಷನ್ ಕೊಟ್ಟಿದ್ದಾರೆ, ಅರೇಂಜ್ ದ ಡೇಟಾ ಇನ್ ಎನ್ ಆರ್ಡರ್. ಇದನ್ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ಅದನ್ನ ಬರ್ಕೋಬೇಕು. ಅಸೆಂಡಿಂಗ್ ಅಂದ್ರೆ ಕಮ್ಮಿಯಿಂದ ಜಾಸ್ತಿಗೆ ಬರ್ಕೋಬೇಕು. ಸೊ ಕೊಟ್ಟಿರೋ ಡೇಟಾನ 5, 9, 10, 18, 20, 25, 32, 36, 42 and 45 ಈ ರೀತಿ ಬರಿತೀವಿ. ಸೊ ಅದಾದ್ಮೇಲೆ ವಿ ಹ್ಯಾವ್ ಟು ರೈಟ್ ಡೌನ್ ಕ್ವಾರ್ಟೈಲ್ 1, Q1 is equal to size of 1 plus 1 n plus 1 divided by 4th ಐಟಮ್. ಸೊ ಎಷ್ಟಾಗುತ್ತೆ ನಿಮ್ಗೆ? n is equal to ಎಷ್ಟಿದೆ? ಟೋಟಲ್ ನಂಬರ್ 11 ಇದೆ. ಸೊ 11 ಪ್ಲಸ್ 1 ಎಷ್ಟಾಯ್ತು? 12 ಆಯ್ತು. ಸೊ ಇಲ್ಲಿ ನಿಮ್ಗೆ ಏನ್ ಕೊಟ್ಟಿದ್ದಾರೆ? ಸೊ ಇದು ಕಾಮನ್, ಇದು 4 ಕ್ವಾರ್ಟಲ್ ಅಂದ್ರೆ 4 ಕ್ವಾರ್ಟಲ್ ಇರುತ್ತೆ. ಸೊ 4 ಹಾಕೋತೀರಾ. 12 by 4 ಎಷ್ಟಾಯ್ತು ನಿಮ್ಗೆ? ಐಟಮ್ ಆರ್ ಥರ್ಡ್ ಐಟಮ್ ಆಯ್ತು. ಸೊ ಇಲ್ಲಿ ನಮ್ಗೆ ಏನಾಯ್ತು? ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ 10 ಮಾರ್ಕ್ಸ್. ಅದೇ ರೀತಿ Q3 ಮಾಡ್ತೀರಾ. ಸೈಜ್ ಆಫ್ 3 ಇಂಟು n ಪ್ಲಸ್ 1 divided by 4, fourth item. So ಏನಾಗುತ್ತೆ? ಅಗೇನ್ n plus 1 ಎಷ್ಟು? 12 and write 4. So quartile 3 ಏನಂತ ಮಾಡ್ತೀರಾ? into 3 ಮಾಡ್ತೀರಾ. size of 3 you will get 9 items. So again you will get 42 for the answer. Simplify ಮಾಡಿದ್ರೆ ನಿಮಗೆ 40 quartile 3 ಎಷ್ಟು ಬರುತ್ತೆ? 42 ಬರುತ್ತೆ. quartile 1 ಅಲ್ಲಿ ಎಷ್ಟು ಬರುತ್ತೆ? 10 ಬರುತ್ತೆ. ನೆಕ್ಸ್ಟ್ ಪೇಜ್ ಟರ್ನ್ ಮಾಡಿ, ಪೇಜ್ ನಂಬರ್ 236. ಅಲ್ಲಿ ನಿಮ್ಗೆ ಇಂಟರ್ ಕ್ವಾರ್ಟೈಲ್ ರೇಂಜ್ ಕೊಟ್ಟಿದ್ದಾನೆ. Q3 minus Q1. ವಾಟ್ ಇಸ್ Q3? 42. ವಾಟ್ ಇಸ್ Q1? 10. ನೀವು ಇದನ್ನ ಆನ್ಸರ್ ಮಾಡ್ಕೊಂಡಿದ್ದೀರಾ. ಮೈನಸ್ ಮಾಡಿದ್ರೆ 32 ಮಾರ್ಕ್ಸ್ ಇರುತ್ತೆ. ಅದೇ ರೀತಿ ಸೆಮಿ ಇಂಟರ್ ಕ್ವಾರ್ಟೈಲ್ ರೇಂಜ್ ಬಂದು ಫಾರ್ಮುಲಾ ಹಾಕೋಬೇಕು. ನಿಮ್ಮಲ್ಲಿ ಫಸ್ಟ್ ಫಾರ್ಮುಲಾ ಬರ್ಕೋಬೇಕು ಅನ್ನೋದು ಯೂನಿಟ್ ಕೊಟ್ಟಿರಾ. Q3 minus Q1 divided by 2. What is Q3? 42. What is Q1? 10. ಇದನ್ನ ಮೈನಸ್ ಮಾಡಿದ್ರೆ 32 ಸಿಗುತ್ತೆ. And then divided by 2 ಮಾಡಿದ್ರೆ 16 marks. What is coefficient of quartile deviation? Q3 minus Q1 divided by Q3 plus Q1. So Q3 ಬಂದು 42, Q1 ಬಂದು 10. ಮೇಲೆ ಮೈನಸ್ ಮಾಡ್ತೀರಾ, ಕೆಳಗಡೆ ಡಿನಾಮಿನೇಟರ್ ಅಲ್ಲಿ ಆಡ್ ಮಾಡ್ತೀರಾ. ಆಡ್ ಮಾಡಿದ್ರೆ ನಿಮ್ಗೆ ಕೋಎಫಿಷಿಯಂಟ್ ಆಫ್ QD ಬಂದು 0.654 ಮಾಡ್ತೀರಾ. ಸೊ ಇದೇ ರೀತಿ ನೀವು ಈ ಕ್ವಾರ್ಟರ್ ಡಿವಿಯೇಷನ್ ನಿಮ್ಗೆ ಅದೇ ಪೇಜ್ ನಂಬರ್ 236 ಪ್ರಾಬ್ಲಮ್ ನಂಬರ್ 2 ಅಲ್ಲಿ ಕೊಟ್ಟಿದ್ದಾರೆ. ಗ್ರೂಪಿಂಗ್ ಡೇಟಾ ಅಂತ ಕೊಟ್ಟಿದ್ದಾನೆ, ವಿತ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ. ಈಗ ಡಿಸ್ಕಷನ್ ಮಾಡಿರೋ ಪ್ರಾಬ್ಲಮ್ ಅಲ್ಲಿ ಫ್ರೀಕ್ವೆನ್ಸಿ ಕೊಟ್ಟಿರಲಿಲ್ಲ, ಅನ್ಗ್ರೂಪ್ ಡೇಟಾ, ಇದು ಗ್ರೂಪ್ ಡೇಟಾ ಕೊಟ್ಟಿದ್ದಾನೆ. ಸೊ ಅದೇ ರೀತಿ ನೋಡಿ, ನಾನು ಪೇಜ್ ನಂಬರ್ 236 ಮತ್ತೆ 237 236 ಪ್ರಾಬ್ಲಮ್ ಇದೆ, ಮಾರ್ಕ್ಸ್ ಮತ್ತೆ ನಂಬರ್ ಆಫ್ ಸ್ಟೂಡೆಂಟ್ಸ್. 237 ಬನ್ನಿ, ಅದೇ ರೀತಿ ಸೀರಿಯಲ್ ನಂಬರ್ ಹಾಕಿ, ಮಾರ್ಕ್ಸ್ ಹಾಕಿ, ನಂಬರ್ ಆಫ್ ಸ್ಟೂಡೆಂಟ್ಸ್ ಆಫ್ ಫ್ರೀಕ್ವೆನ್ಸಿ ಅಂತ ಹಾಕಿ, ಕ್ವಾರ್ಟೈಲ್ ಡಿವಿಯೇಷನ್ ಆಗಿರೋದ್ರಿಂದ ನಾವಿಲ್ಲಿ CF ಮಾಡ್ಬೇಕು. ವಾಟ್ ಇಸ್ ದಟ್? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡ್ಬೇಕು. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹೆಂಗ್ ಮಾಡ್ತೀರಾ ನೋಡಿ, ಫ್ರೀಕ್ವೆನ್ಸಿ ಕಾಲಮ್ ಅಬ್ಸರ್ವ್ ಮಾಡಿ. 12 plus 16 28 and then 28 plus 21 40. ಆ ರೀತಿ ಒಂದೊಂದು ಫ್ರೀಕ್ವೆನ್ಸಿನ ಆಡ್ ಮಾಡಿ ಫ್ರೀಕ್ವೆನ್ಸಿ ಕಾಲಮ್ಗೆ ಹಾಕ್ತೀರಾ. ಸೊ ಆಫ್ಟರ್ ದಟ್ ನಿಮ್ಗೆ ಸೊಲ್ಯೂಷನ್ ಪಾರ್ಟ್ ಕೊಟ್ಟಿದ್ದಾನೆ. Q1 is equal to, ಈಗ ಜಸ್ಟ್ ನಾವ್ ಏನ್ ಮಾಡಿದ್ವಿ? Q1 Q3 ಅದೇ ನಾವು ಫಾರ್ಮುಲಾ ಬರ್ಕೋತೀವಿ. ಸೊ ನಮ್ಗೆ Q1 ಬಂದು ಆನ್ಸರ್ ಹೇಳ್ತಾ ಇರೋದ ನಿಮ್ಗೆ. Q1 ಬಂದು 7 and then Q3 ಬಂದು 11. ಸೊ ಇಂಟರ್ ಕ್ವಾರ್ಟಲ್ ರೇಂಜ್ ಬಂದು ಇವಾಗ ತಾನೇ ಫಾರ್ಮುಲಾ ಹಾಕಿದ್ವಿ ಅಲ್ವಾ? ಸೊ ಅದೇ ಫಾರ್ಮುಲಾ ಹಾಕ್ಬೇಕು. ಇಂಟರ್ ಕ್ವಾರ್ಟಲ್ ರೇಂಜ್ ನ 11 minus 7 ಮಾಡಿದ್ರೆ 4 ಬರುತ್ತೆ. ಅಂಡ್ ದೆನ್ ಕ್ವಾರ್ಟಲ್ ಡಿವಿಯೇಷನ್ ಬಂದು 4/2 2 ಮಾರ್ಕ್ಸ್ ಬರುತ್ತೆ. ಕೋಎಫಿಷಿಯಂಟ್ ಸೇಮ್ ಫಾರ್ಮುಲಾ ಹಾಕಿ, ದೆನ್ ಫಾರ್ಮುಲಾ ಎಲ್ಲ ಸೇಮ್ ಇರುತ್ತೆ, ಬಟ್ ನೀವು ಆ ಟೇಬಲ್ ನ ಚೇಂಜ್ ಮಾಡ್ಕೋಬೇಕು. ಸೊ ಕೋಎಫಿಷಿಯಂಟ್ ಆಫ್ ಕ್ವಾರ್ಟರ್ ಡಿವಿಯೇಷನ್ ಬಂದು 0.22 ಬರುತ್ತೆ. And then I'll go to next page 240. That's a mean deviation ಅಥವಾ average deviation ಅಂತ ಕರೀತಾರೆ. So average deviation is the average amount of scatter of the items in a distribution from either the mean or the median, ignoring the signs of the deviation. So the average that is taken of the scatter in an arithmetic mean, which accounts for the fact that is measure is often called the mean deviation. So ಇದನ್ನ ನಾವು ಡೆಲ್ಟಾ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಪೇಜ್ ನಂಬರ್ 240 ಹೋಗಿ, ಅಲ್ಲಿ ನಿಮ್ಗೆ ಪ್ರಾಬ್ಲಮ್ಸ್ ಆನ್ ಮೀನ್ ಡಿವಿಯೇಷನ್ ಇದೆ. ಇಲಿಸ್ಟ್ರೇಷನ್ 2.11 ಅಲ್ಲಿ ನಿಮ್ಗೆ ಸ್ಟೆಪ್ ಕೊಟ್ಟಿದ್ದಾನೆ. ಸ್ಟೆಪ್ 1 ಏನು? ಫೈಂಡ್ ಔಟ್ ದಿ ಆವರೇಜ್. ಮೀನೋ ಮೀಡಿಯನ್ ಮೋಡ ನೋಡ್ಕೊಂಡು ಮಾಡ್ತೀವಿ. ಸೆಕೆಂಡ್ ಸ್ಟೆಪ್ ಏನು? ಡಿವಿಯೇಷನ್ ಫೈಂಡ್ ಔಟ್ ಮಾಡ್ಬೇಕು. ಥರ್ಡ್ ಸ್ಟೆಪ್ ಏನು? ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದ ಡಿವಿಯೇಷನ್ ಆಡ್ ಮಾಡ್ಕೋತೀವಿ. ಫೋರ್ತ್ ಸ್ಟೆಪ್ ಏನು? ವಿ ನೀಡ್ ಟು ಅಪ್ಲೈ ದಿ ಫಾರ್ಮುಲಾ ಕೊಟ್ಟಿದ್ದಾನೆ ನೋಡಿ.
ಮೀನ್ ಡಿವಿಯೇಷನ್ ಫ್ರಮ್ ಎಲ್ಲೆಲ್ಲಿಂದ ಫೈಂಡ್ ಔಟ್ ಮಾಡ್ತೀವಿ, ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ, ಅದಕ್ಕೆ ನಾವು ಪರ್ಟಿಕ್ಯುಲರ್ ಫಾರ್ಮುಲಾಸ್ ನ ಹಾಕೋಬೇಕು. ಮೀನ್ ಡಿವಿಯೇಷನ್ ಫ್ರಮ್ ಮೀಡಿಯನ್ ಅಂಡ್ ಮೀನ್ ಡಿವಿಯೇಷನ್ ಫ್ರಮ್ ಮೋಡ್ ಫಾರ್ಮುಲಾ ಕೊಟ್ಟಿದ್ದಾರೆ ನಿಮ್ಗೆ. ಸೊ ಅದನ್ನ ಅಬ್ಸರ್ವ್ ಮಾಡಿ ಅದನ್ನ ಇಲ್ಲಿ ಡಿಸ್ಕಷನ್ ಮಾಡೋಣ, ಸಾಲ್ವ್ ಮಾಡಕ್ಕೆ. ಇದು ಗ್ರೂಪ್ ಡೇಟಾ ಆಯ್ತು. ಮತ್ತೆ ಸಾರಿ ಅನ್ಗ್ರೂಪ್ ಡೇಟಾ. ಪೇಜ್ ನಂಬರ್ 241 ಅಲ್ಲಿ ಬನ್ನಿ. ಅಲ್ಲಿ ನಿಮ್ಗೆ ಗ್ರೂಪ್ ಡೇಟಾ ಸ್ಟೆಪ್ಸ್ ಕೊಟ್ಟಿದ್ದಾನೆ. ಫಸ್ಟ್ ಅರ್ಥಮೆಟಿಕ್ ಮೀನ್ ಮಾಡ್ಬೇಕು ಅಥವಾ ಮೀಡಿಯನ್, ನಮ್ಗೆ ಏನ್ ಬೇಕೋ ಅದನ್ನ ಆ ಪ್ರಾಬ್ಲಮ್ ನೋಡ್ಕೊಂಡು ಮಾಡ್ತೀವಿ. ಅದಾದ್ಮೇಲೆ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದ ಡಿವಿಯೇಷನ್ ಮಾಡ್ತೀವಿ ಥ್ರೂ ಮಿಡ್ ಪಾಯಿಂಟ್. ಅಂಡ್ ದೆನ್ ಥರ್ಡ್ ಸ್ಟೆಪ್ ಇಸ್ ಸಿಗ್ಮಾ ಎಫ್ ಡಿ ಎಕ್ಸ್ ಮಾಡ್ಕೋತೀವಿ. 4 ಸ್ಟೆಪ್ಸ್ ಎಂ ಡಿ ಮೀನ್ ಡಿವಿಯೇಷನ್ ಮಾಡ್ಕೋತೀವಿ. ಅದಕ್ಕೆ ನೋಡಿ ಫಾರ್ಮುಲಾ ಕೊಟ್ಟಿದ್ದಾನೆ, ಸಿಗ್ಮಾ ಎಫ್ ಡಿ ಎಕ್ಸ್ ಡಿವೈಡ್ ಬೈ ಎನ್. ಸೊ ಪೇಜ್ ನಂಬರ್ 241 ಅಲ್ಲಿ ಪ್ರಾಬ್ಲಮ್ ನಂಬರ್ 1 ನೋಡಿ. ಪೇಜ್ ನಂಬರ್ 241 ಪ್ರಾಬ್ಲಮ್ ನಂಬರ್ 1 ರೆಫರ್ ಮಾಡಿ. ಪ್ರಾಬ್ಲಮ್ ಹೇಳ್ತೀನಿ. ಕ್ಯಾಲ್ಕುಲೇಟ್ ಮೀನ್ ಡಿವಿಯೇಷನ್ ಫ್ರಮ್ ದಿ ಫಾಲೋಯಿಂಗ್ ಫಾರ್ ದಿ ಫ್ರಮ್ ಮೀನ್ ಫಾರ್ ದಿ ಫಾಲೋಯಿಂಗ್ ಡೇಟಾ. ಸೊ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ 2:4, 4:6, 6:8, 8:10. ಫ್ರೀಕ್ವೆನ್ಸಿ ಬಂದು 3, 4, 2, 1. ಸೊ ಫಸ್ಟ್ ಏನ್ ಮಾಡ್ಬೇಕು ನೀವು, ಕ್ಲಾಸ್ ಇಂಟರ್ವಲ್ ಹೆಂಗಿಗೆ ಹಂಗ್ ಬರ್ಕೋತೀರಾ. ಅಂಡ್ ದೆನ್ ಅದಕ್ಕೆ ಮಿಡ್ ಪಾಯಿಂಟ್ ಬೇಕು ನಮ್ಗೆ. ಯಾವಾಗ ಕ್ಲಾಸ್ ಇಂಟರ್ವಲ್ ಬಂದಾಗ ನಾವು ವಿ ನೀಡ್ ಟು ರೈಟ್ ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಏನು, 2 ಮಧ್ಯೆ 2 to 4 ಅಲ್ಲಿ 3 ಅಂಡ್ 4 to 6 ಅಲ್ಲಿ 5, 6 to 8 ಅಲ್ಲಿ 7, 8 to 10 ಅಲ್ಲಿ 9. ಫ್ರೀಕ್ವೆನ್ಸಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದೇನೆ 3, 4, 2, 1 ಬರ್ಕೊಳ್ಳಿ, ಟೋಟಲ್ ಮಾಡ್ಕೊಳ್ಳಿ. ಸಿಗ್ಮಾ ಎಫ್ ಇಸ್ ಈಕ್ವಲ್ ಟು 10. And then we need to calculate the ಡಿವಿಯೇಷನ್. ಸೊ ಯಾವ್ದಾದ್ರು ಒಂದು ಡಿವಿಯೇಷನ್ ತಗೊಳ್ಳಿ, ಅಸ್ಯೂಮಿಂಗ್ ತಗೊಳ್ಳಿ ಕೊಟ್ಟಿರೋ ವ್ಯಾಲ್ಯೂಸ್ ಅಲ್ಲಿ. ಸೊ ಇಲ್ಲಿ ನಿಮ್ಮ ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ 5 ತಗೊಂಡಿದ್ದಾರೆ. ಸೊ ಡಿವಿಯೇಷನ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5. ಸೊ ವಾಟ್ ಇಸ್ ಎಕ್ಸ್, 3 ಮೈನಸ್ 5 ಬಂದ್ರೆ -2. 5 ಮೈನಸ್ 5 0, 7 ಮೈನಸ್ 5 2, 9 ಮೈನಸ್ 5 4. ಸೊ ಡಿವಿಯೇಷನ್ ಆಯ್ತು. ಅದಾದ ನಂತರ ಏನ್ ಮಾಡ್ಬೇಕು, ಎಫ್ ಡಿ ಅಂತ ಬರ್ತಿದ್ದಾರೆ. ವಾಟ್ ಈಸ್ ಎಫ್ ಡಿ, ಫ್ರೀಕ್ವೆನ್ಸಿ ಇಂಟು ಡಿ. 3 ಇಂಟು -2 -6, 4 ಇಂಟು 0 0, 2 ಇಂಟು 2 4, 1 ಇಂಟು 4 4. ಇದನ್ನು ಕೂಡ ಟೋಟಲ್ ಮಾಡ್ಕೊಡಿ. ಸಿಗ್ಮಾ ಎಫ್ ಡಿ is equal to 2. And next small x minus x bar. What is ಎಕ್ಸ್ ಬಾರ್ ಅಂದ್ರೆ ನಾವ್ ಈಗ ಮೀನ್ ಮಾಡ್ಬೇಕು. ಸೊ ಅದಕ್ಕೆ ಏನ್ ಮಾಡ್ಬೇಕು, ನಿಮ್ಮ ಟೇಬಲ್ ಕೆಳಗಡೆ ನೋಡಿ ವರ್ಕಿಂಗ್ ಔಟ್ ಮಾಡಿದ್ರೆ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ಮೀನ್. ಸೊ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಅಂದ್ರೆ ಅಸ್ಯೂಮ್ಡ್ ಮೀನ್ ಪ್ಲಸ್ ಸಿಗ್ಮಾ ಎಫ್ ಟಿ ಎನ್. ವಾಟ್ ಈಸ್ ಅಸ್ಯೂಮ್ ಮೀನ್, ಎಷ್ಟು ತಗೊಂಡಿದ್ದಾರೆ ಪ್ರಾಬ್ಲಮ್ ಅಲ್ಲಿ, 5 ತಗೊಂಡಿದ್ದಾರೆ, 5 ತೋರಿಸ್ಬೇಕು. ವಾಟ್ ಈಸ್ ಸಿಗ್ಮಾ ಎಫ್ ಟಿ ಡಿವೈಡ್ ಬೈ 10, 2 ಇದೆ. ಎನ್ ಅಂದ್ರೆ ಎಷ್ಟು, ಎನ್ ಅಂದ್ರೂ ಒಂದೇ, ಸಿಗ್ಮಾ ಎಫ್ ಅಂದ್ರೂ ಒಂದೇ 10. ಸೊ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 5.2. ಹೆಂಗ್ ಮಾಡ್ತೀರಾ ಅಂದ್ರೆ 5 ಪ್ಲಸ್ ಅಂತ ಇದೆಯಲ್ಲ ಅದನ್ನ ಹಂಗೆ ಇಡಿ, 2/10 ನ ಡಿವೈಡ್ ಮಾಡಿದ್ರೆ ನಿಮ್ಗೆ 0.2 ಸಿಗುತ್ತೆ. ಸೊ 5 ಪ್ಲಸ್ 0.2 ಮಾಡಿದ್ರೆ 5.2 ಸಿಗುತ್ತೆ. ಅದಾಯ್ತು. ನೆಕ್ಸ್ಟ್ ಅದೇ ಪೇಜ್ ಅಲ್ಲಿ ಸ್ವಲ್ಪ ಕೆಳಗಡೆ ಇನ್ನೊಂದು ಪಾರ್ಟ್ ನೋಡಿ, ಮೀನ್ ಡಿವಿಯೇಷನ್ ಅಬೌಟ್ ಮೀನ್. ನಿಮಗೆ ಮೀನ್ ಡಿವಿಯೇಷನ್ ಮಾಡ್ಬೇಕಂತೆ ಮೀನ್ ಇಂದ ಅಂತ ಕೊಟ್ಟಿದ್ದಾನೆ. ಸೊ ಅವಾಗ ಏನ್ ಫಾರ್ಮುಲಾ ಹಾಕ್ತೀರಾ, ಸಿಗ್ಮಾ ಎಫ್ ಡಿ ಡಿವೈಡೆಡ್ ಬೈ ಎನ್. ಸೊ ಡಿವಿಯೇಷನ್ ಅಂತ ಬಾರ್ ಬರುತ್ತೆ ಇಸ್ ಈಕ್ವಲ್ ಟು, ನಾವ್ ಇದನ್ನ ಟೇಬಲ್ ಮಾಡ್ಕೋಬೇಕು. ಹೆಂಗ್ ಮಾಡ್ಕೋತೀರಾ, ಅದೇ ಟೇಬಲ್ ಅಲ್ಲಿ ನೋಡಿ 1 2 3 4 5 6ನೇ ಕಾಲಮ್ ನೋಡಿ. ಸ್ಮಾಲ್ ಎಕ್ಸ್ ಮೈನಸ್ ಬಿಗ್ ಲೆಟರ್ ಎಕ್ಸ್. ಬಿಗ್ ಲೆಟರ್ ಎಕ್ಸ್ ಬಾರ್ ಅಂದ್ರೂ ಒಂದೇ, ಮೀನ್ ಅಂದ್ರೂ ಒಂದೇ, ಆವರೇಜ್ ಅಂದ್ರೂ ಒಂದೇ. ಆಯ್ತಾ. ಸೊ ಎಕ್ಸ್ ಬಾರ್ ಎಷ್ಟು ಬಂತು ನಿಮ್ಗೆ, ಮೀನು 5.2 ಬಂತು. ವಾಟ್ ಈಸ್ ಎಕ್ಸ್, 3 ಇದೆ. ಸೊ 3 ಮೈನಸ್ 5.2 ಎಷ್ಟು, 2.2. ದೆನ್ ನೆಕ್ಸ್ಟ್ ಏನು, 5 ಮೈನಸ್ 5.2 ಎಷ್ಟು, 0.2. 7 ಮೈನಸ್ 5.2 ಎಷ್ಟು, 1.8. 9 ಮೈನಸ್ 5.2 ಎಷ್ಟು, 3.8. ಸೊ ಈ ಟೇಬಲ್ ಆಯ್ತು. ನೆಕ್ಸ್ಟ್ ಇದನ್ನ ಫ್ರೀಕ್ವೆನ್ಸಿನ ಮಲ್ಟಿಪ್ಲೈ ಮಾಡ್ಬೇಕು. ಸೊ ನೆಕ್ಸ್ಟ್ ಕಾಲಮ್ ಏನ್ ಕೊಟ್ಟಿದ್ದಾನೆ, ಎಫ್ ಬಾರ್ ಒಳಗಡೆ ಎಕ್ಸ್ ಸ್ಮಾಲ್ ಲೆಟರ್ ಎಕ್ಸ್ ಮೈನಸ್ ಎಕ್ಸ್ ಬಾರ್. ಎಫ್ ಏನಿದೆ ನೋಡಿ, 3 ಇದೆ. ನಿಮ್ದು 1 2 3 4 5 6 ಕಾಲಮ್ ನ ಮಲ್ಟಿಪ್ಲೈ ಮಾಡ್ಬೇಕು. 3 ಇಂಟು 6 ಕಾಲಮ್. ಸೊ 3 ಇಂಟು 2.2 6.6, 4 ಇಂಟು 0.2 0.8, 2 ಇಂಟು 1.8 3.6, 1 ಇಂಟು 3.8 3.8. ಈ ಕಾಲಮ್ ನ ಆಡ್ ಮಾಡಿ. ನೆಕ್ಸ್ಟ್ ಲಾಸ್ಟ್ ಕಾಲಮ್ ಫ್ರೀಕ್ವೆನ್ಸಿ ಇಂಟು ಡಿ ಬಾರ್. ಸೊ ಇದನ್ನೇನ್ ಮಾಡ್ತೀರಾ, ಮತ್ತೆ ನೀವೆಲ್ಲ ಇದನ್ನು ಕೂಡ ನೀವು ಮಲ್ಟಿಪ್ಲೈ ಮಾಡ್ತಾ ಹೋಗ್ತಿರ್ತೀರಾ. ಸೊ ಇಲ್ಲಿ ನಿಮ್ಗೆ ಎಫ್ ಡಿ ಇದೆಯಲ್ವಾ, ಮೈನಸ್ ಫಿಗರ್ನೆಲ್ಲ ಇಗ್ನೋರ್ ಮಾಡ್ಬೇಕು ಅಷ್ಟೇ. ಸೊ ವಾಟ್ ಈಸ್ ಫ್ರೀಕ್ವೆನ್ಸಿ ಬಾರ್ ಡಿ ಅಂತ ಹಾಕಿದ್ರೆ ಮೈನಸ್ ಫಿಗರ್ ನ ಇಗ್ನೋರ್ ಮಾಡಿ. ನಿಮ್ಗೆ ಎಫ್ ಡಿ ಕಾಲಮ್ ಹೋಗಿ 1 2 3 4 5ನೇ ಕಾಲಮ್ ಅಲ್ಲಿ ನೋಡಿ -6 ಇದೆ ಅಲ್ವಾ. ಸೊ ಲಾಸ್ಟ್ ಕಾಲಮ್ ಅಲ್ಲಿ ಮೈನಸ್ ನ ಇಗ್ನೋರ್ ಮಾಡಿ 6 ಬರೀರಿ. 0 ಇದೆ 0 ಹಂಗೆ ಹಾಕಿ, 4 ಇದೆ 4 ಹಂಗೆ ಹಾಕಿ, 4 ಇದೆ 4 ಹಂಗೆ ಹಾಕಿ. ಸೊ ನೀವು ಟೋಟಲ್ ಮಾಡಿದಾಗ ಏನಾಗುತ್ತೆ, 14 ಬರುತ್ತೆ. ಸೊ ಇದು ನಮ್ಗೆ ಆನ್ಸರ್ ಸಿಕ್ತು. ನೆಕ್ಸ್ಟ್ ಪೇಜ್ ಟರ್ನ್ ಮಾಡಿ, ಪೇಜ್ ನಂಬರ್ 242.
Calculate mean deviation from mean and also find out corresponding coefficient. So coefficient ನಾವು ಫೈಂಡ್ ಔಟ್ ಮಾಡಬೇಕು. ಪ್ರಾಬ್ಲಮ್ ನಂಬರ್ 2 ಏನ್ ಕೊಟ್ಟಿದ್ದಾರೆ? ಮಾರ್ಕ್ಸ್ 52, 48, 36, 48, 40, 48, 32, 25, 329. ಡಿವಿಯೇಷನ್ ತಗೋಬೇಕು. ಸೊ ಡಿವಿಯೇಷನ್ ಎಕ್ಸ್ ಮೈನಸ್ ಎಕ್ಸ್ ಬಾರ್. ಸೊ ಎಕ್ಸ್ ಬಾರ್ ನಾವು ಮೀನ್ ಮಾಡ್ಕೋಬೇಕು. ನೋಡಿ ಟೇಬಲ್ ಕೆಳಗಡೆ ಪಾರ್ಟ್ 1 ಅಲ್ಲಿ ಮೀನ್ ಕೊಡ್ತಾರೆ. ಮೀನ್ ಇಸ್ ಈಕ್ವಲ್ ಟು ಏನು? ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ವಾಟ್ ಇಸ್ ಸಿಗ್ಮಾ ಎಕ್ಸ್? ಟೋಟಲ್ 329 ಇದೆ. ಎಷ್ಟು ನಂಬರ್ ಆಫ್ ಅಬ್ಸರ್ವೇಷನ್ ಇದೆ? 8 ಇದೆ. ಸೊ ಮೀನ್ ಬಂದು 41.115. ಸೊ ಡಿವಿಯೇಷನ್ ಸೆಕೆಂಡ್ ಕಾಲಮ್ ಏನ್ ಬರ್ಕೋತೀರಾ? ಎಕ್ಸ್ ಮೈನಸ್ ಎಕ್ಸ್ ಬಾರ್. ಎಕ್ಸ್ ಎಷ್ಟು? 52. ಮೀನ್ ಎಷ್ಟು? 41.115. 52 ಮೈನಸ್ 41.115 ಮಾಡಿದ್ರೆ 10.875 ಸಿಗುತ್ತೆ. ಅದೇ ರೀತಿ ನೀವೆಲ್ಲಾ ಎಕ್ಸ್ ನ ಎಕ್ಸ್ ಬಾರ್ ಇಂದ ಮೈನಸ್ ಮಾಡ್ತಾ ಬರ್ತೀರಾ. ಸೊ ಟೋಟಲ್ ಡಿವಿಯೇಷನ್ ಇಂದ 0 ಬರುತ್ತೆ. ಅಂಡ್ ದೆನ್ ಥರ್ಡ್ ಕಾಲಮ್ ಹೋಗಿ ಎಕ್ಸ್ ಮೈನಸ್ ಎಕ್ಸ್ ಬಾರ್, ಇಗ್ನೋರಿಂಗ್ ಸೈನ್. ಸೊ ಯಾವಾಗ ಬ್ರಾಕೆಟ್ ನೀವು ಹಂಗೆ ಡ್ಯಾಶ್ ಹಾಕ್ತಿರೋ, ಬಾರ್ ಹಾಕ್ತಿರೋ, ಈ ಸೈನ್ ನ ಇಗ್ನೋರ್ ಮಾಡ್ಬೇಕು ಅಂತ ಅರ್ಥ. 10.87 ಹಂಗೆ ಹಾಕಿದ್ದಾರೆ. 6.87 ಹಂಗೆ ಹಾಕ್ಬೇಕು. -5 ಇದೆ ಅಲ್ವಾ, ಇಗ್ನೋರ್ ಮಾಡಿ 5.125 ಹಾಕಿ. 6.87 ಹಂಗೆ ಹಾಕಿ. -1.125 ಇದೆ, ಇಗ್ನೋರ್ ಮಾಡಿ 1.125 ಹಾಕಿ. 6.87 ಅದು ಪಾಸಿಟಿವ್ ಇದೆ. ಅಂಡ್ -9.125 ಇದೆ, ಇಗ್ನೋರ್ ಮಾಡಿ ಸೈನ್ ನ 9.125 ಹಾಕಿ. ಅಂಡ್ ದೆನ್ -16.125 ಇದೆ, ಸೈನ್ ನ ಇಗ್ನೋರ್ ಮಾಡಿ ಹಂಗೆ ಹಾಕಿ. ಎಲ್ಲಾನು ಟೋಟಲ್ ಮಾಡಿದ್ರೆ ನಿಮಗೆ 63 ಸಿಗುತ್ತೆ. ಸೊ ಟೇಬಲ್ ಆಯ್ತು. ಸೆಕೆಂಡ್ ಪಾರ್ಟ್ ಕ್ಯಾಲ್ಕುಲೇಷನ್ ನೋಡಿ. ಮೀನ್ ಡಿವಿಯೇಷನ್ ಫಾರ್ಮುಲಾ ಏನು? ಸಿಗ್ಮಾ ಬ್ರಾಕೆಟ್ ಅಲ್ಲಿ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಡಿವೈಡ್ ಬೈ ಎನ್. ಸೊ ಎಷ್ಟು ಬಂತು ನಿಮ್ಗೆ? ಲಾಸ್ಟ್ ಕಾಲಮ್ 63 ಬಂತು. ಎಷ್ಟು ಅಬ್ಸರ್ವೇಷನ್ ಇದೆ? 8 ಇದೆ. ಸಿಂಪ್ಲಿಫೈ ಮಾಡಿದ್ರೆ 7.875 ಸಿಗುತ್ತೆ. ದೆನ್ ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್. ಸೊ ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಏನು? ಎಂ ಡಿ ಅಂದ್ರೆ ಮೀನ್ ಡಿವಿಯೇಷನ್. ಸೊ ಮೀನ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್. ಮೀನ್ ಡಿವಿಯೇಷನ್ ಇವಾಗ ತಾನೇ ಆನ್ಸರ್ ಮಾಡಿ ಇಟ್ಕೊಂಡಿದ್ದೀರಾ, 7.875. ಮೀನ್ ಬಂದು 41.125. ಅದು ಪಾರ್ಟ್ 1 ಆನ್ಸರ್ ಅಲ್ಲಿ ಇದೆ. ಸೊ ನೀವು ಡಿವೈಡ್ ಮಾಡಿದ್ರೆ ನಿಮ್ಗೆ ಯು ವಿಲ್ ಗೆಟ್ 0.191489. So this is the mean deviation to be calculated. ಅದೇ ರೀತಿ ಪೇಜ್ ನಂಬರ್ 244 ನೋಡಿ. ಕ್ಲಾಸ್ ಇಂಟರ್ವಲ್ ಕೊಟ್ರೆ ಪೇಜ್ ನಂಬರ್ 244 ಪ್ರಾಬ್ಲಮ್ ನಂಬರ್ 4. ಜಸ್ಟ್ ನಾನು ಮೆಥಡ್ ಹೇಳ್ಬಿಡ್ತೀನಿ. ಏನ್ ಕೊಟ್ಟಿದ್ದಾರೆ? ವೇಜಸ್ ಕೊಟ್ಟಿದ್ದಾರೆ. wages 5 to 10, 10 to 15, 15 to 20, 20 to 25, 25 to 30, 30 to 35, 35 to 40. Number of hours 12, 19, 28, 36, 24, 20, 15. Total ಮಾಡಿದ್ರೆ 154. So class interval ಕೊಟ್ರೆ ಏನ್ ಮಾಡ್ಬೇಕು? ಮಿಡ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು. 5 to 10 ಮಿಡ್ ವ್ಯಾಲ್ಯೂ ಏನು? 7.5. ಅದೇ ರೀತಿ ಎಲ್ಲದಕ್ಕೂ ಮಾಡ್ಕೊಂಡ್ ಬಂದ್ರೆ 12.5, 17.5, 22.5, 27.5, 32.5 and 37.5. ನೆಕ್ಸ್ಟ್ ಡಿವಿಯೇಷನ್ ತಗೊಳ್ತೀರಾ? is equal to deviation ನೋಡಿ ಬ್ರಾಕೆಟ್ ಅಲ್ಲಿ small x minus 22.5. So 22.5 divided by 5 is nothing but x bar. ನೀವು ಡೈರೆಕ್ಟ್ ಆಗಿ ಆಡ್ ನಂಬರ್ ಇರೋದ್ರಿಂದ ನೀವು ಡೈರೆಕ್ಟ್ ಆಗಿ 0 ಆದ್ರೂ ಹಾಕಬಹುದು, ಅಥವಾ d is equal to x minus 22.5. You can take any assumed value. So is 0, -1, -2, -3, +1, +2, +3. Then last column f into d. f ಅಂದ್ರೆ ಏನು? ಫ್ರೀಕ್ವೆನ್ಸಿ 12 ಇದೆ. ಈ 12 ಸೆಕೆಂಡ್ ಕಾಲಮ್ ನ ಮತ್ತೆ ಫೋರ್ತ್ ಕಾಲಮ್ ನ ಮಲ್ಟಿಪ್ಲೈ ಮಾಡಬೇಕು. 12 into -3 -36, 19 into -2 -38, 28 into -1 28, 36 into 0 0, 24 into 1 24, 20 into 2 40, 15 into 3 45. So ಟೋಟಲ್ ಮಾಡ್ಕೊತೀರಾ? ಸೊ ಟೋಟಲ್ ಮಾಡ್ಕೊಂಡು you have to find out the mean. So next mean deviation find out ಮಾಡಬೇಕು. So you need to calculate the mean deviation. Following table should be prepared. ಮೀನ್ ಡಿವಿಯೇಷನ್ ಮಾಡ್ಬೇಕು ಅಂದ್ರೆ ಮತ್ತೆ ಅಡಿಷನಲ್ ಕಾಲಮ್ ಬೇಕು ನಮ್ಗೆ. ಸೊ ಹಾಗಾಗಿ ಅಲ್ಲಿ ಇನ್ನೊಂದು ಕಾಲಮ್ ಕೊಟ್ಟಿದ್ದಾರೆ, ಜಾಗ ಸಂಘಗಳಂತ. ಈ ಕಾಲಮ್ ಕೊಟ್ಟಿದ್ರೆ ನೀವು ಅಲ್ಲೂ ಮಾಡಬಹುದು, ಪೇಜ್ ಸ್ಪೇಸ್ ಇದ್ರೆ. ಸೊ ಡಿವಿಯೇಷನ್ ಮಿಡ್ ಪಾಯಿಂಟ್ ನೋಡಿ, ಎಕ್ಸ್ ಮೈನಸ್ ಸ್ಮಾಲ್ ಎಕ್ಸ್ ಮೈನಸ್ 22.7. 22.7 ಅಂದ್ರೆ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ಸೊ ಡಿವಿಯೇಷನ್ ಇವತ್ತು ಎಕ್ಸ್ ಮೈನಸ್ ಮಾಡ್ತಾ ಬಂದ್ರೆ -15.2, -10.2, -5.2, 0.2, plus 4.8, plus 9.8, plus 14.8. So mid value without sign ಎಲ್ಲ -5.2 ನೆಲ ಹಾಕಿ, then 10.2, 5.2, and then 0.2, 4.8, 9.8, 14.8. So multiply ಮಾಡ್ತೀರಾ, f frequency table ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರಾ. ಮಿಡ್ ವ್ಯಾಲ್ಯೂ ಎಕ್ಸ್ ಮೈನಸ್ ಎಕ್ಸ್ ಬಾರ್. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ 182.4, 193.8, 145.6, 7.2, and then 115.2, 1960, 2220, and then 106
total ಮಾಡಿದ್ರೆ 1062. So finally mean deviation formula sigma f mean deviation x minus x bar divided by n. So 1062.2 divided by ಎಷ್ಟಿದೆ ನಿಮಗೆ ಟೋಟಲ್ ಸೆಕೆಂಡ್ ಕಾಲಮ್ ಅಲ್ಲಿ 154 ಇದೆ. ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಆನ್ಸರ್ 6.8974. ದೆನ್ ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಮಾಡಿದ್ರೆ ಮೀನ್ ಡಿವಿಯೇಷನ್ ಡಿವೈಡ್ ಬೈ ಮೀನ್ ಡಿವಿಯೇಷನ್ ಇವಾಗ ತಾನೇ ಮಾಡಿಟ್ಕೊಂಡಿದ್ದೀರಾ 6.8974. ವಾಟ್ ಇಸ್ ಮೀನ್ 22.5. ಸೊ ಆನ್ಸರ್ ಇಸ್ 0.30385. ಸೊ ಈ ರೀತಿ ಮೀನ್ ಡಿವಿಯೇಷನ್ ನ ನೀವು ಮಾಡ್ಕೋಬೇಕು. ಇದು ಮೀನ್ ಅಲ್ಲಾದ್ರೆ ಇನ್ ಕೇಸ್ ಮೀನ್ ಡಿವಿಯೇಷನ್ ಫ್ರಮ್ ಮೀಡಿಯನ್ ಅಂತ ಕೊಡ್ತಾರೆ. ಮೀಡಿಯನ್ ಬಂದಾಗ ಏನ್ ಮಾಡ್ಬೇಕು ಅಂದ್ರೆ ಗೋ ಟು ಪೇಜ್ ನಂಬರ್ 249 ಪ್ರಾಬ್ಲಮ್ ನಂಬರ್ 8. ಮೀಡಿಯನ್ ಮೂಲಕ ಮೀನ್ ಡಿವಿಯೇಷನ್ ಮಾಡಬೇಕು ಅಂತ ಏನ್ ಮಾಡ್ಬೇಕು ಅಂದ್ರೆ go to page number 249 problem number 8. I read out the problem. Marks less than 80, 70, 60, 50, 40, 30, 20, 10. Number of students 190, 80, 60, 32, 20, 13, 5. So ಇಲ್ಲಿ ನಾವು ಫಸ್ಟ್ ಏನ್ ಮಾಡಬೇಕು, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನ ಮಾಡ್ಕೋಬೇಕು. ನಿಮ್ಗೆ ಗೊತ್ತಿದೆಲ್ಲ ಬಿಲೋ ಮತ್ತೆ ಲೆಸ್ ದೆನ್ ಬಂದಾಗ ಕ್ಲಾಸ್ ಇಂಟರ್ವಲ್ ಹೆಂಗ್ ಪ್ರಿಪೇರ್ ಮಾಡಬೇಕು ಅಂತ. ಈ ಸೊಲ್ಯೂಷನ್ ಪಾರ್ಟ್ ಅಲ್ಲಿ ನೋಡಿ ಮಾರ್ಕ್ಸ್ 0 to 10 ಇದು ನಿಮ್ ಪ್ರಾಬ್ಲಮ್ ಇಲ್ಲ, ನೀವು ಇದನ್ನ ಮಾಡ್ಕೋಬೇಕು. 0 to 10, 10 to 20, 20 to 30, 30 to 40 up to 80 ಹಂಗೆ ಬರ್ಕೊಳ್ಳಿ. ಇವಾಗ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡ್ಕೋಬೇಕು. ನಿಮ್ ಪ್ರಾಬ್ಲಮ್ ಅಲ್ಲಿ 80 ಗೆ 100 ಇದೆ ಹಂಗಂಗೆ ಬರ್ಕೊಳಂಗಿಲ್ಲ. ಸೊ ಇವಾಗ ನೋಡಿ 10 ಗೆ ಏನಿದೆ 5, then ascending order ಇಂದ ಬನ್ನಿ 5, 13, 20, 32, 60, 80, 90, 100. ಸೊ ಮಿಡ್ ವ್ಯಾಲ್ಯೂ ಗೊತ್ತಿದೆ ನಿಮ್ಗೆ. ಆ 10 to 15 0 to 10 ಮಿಡ್ ವ್ಯಾಲ್ಯೂ ಹಾಕ್ತಾ ಬರ್ತೀರಾ. ಫ್ರೀಕ್ವೆನ್ಸಿ ನಿಮ್ಗೆ ಏನಿದೆ ಫ್ರೀಕ್ವೆನ್ಸಿ ಆಡ್ ಮಾಡ್ತಾ ಬನ್ನಿ ಫ್ರೀಕ್ವೆನ್ಸಿ ಟೇಬಲ್. ಸೊ ಟೋಟಲ್ ಫ್ರೀಕ್ವೆನ್ಸಿ ಬಂದು ನಿಮ್ಗೆ 100 ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಕಾಲಮ್ 5ನೇ ಕಾಲಮ್ ಅಲ್ಲಿ ಎಕ್ಸ್ ಮೈನಸ್ ದೆನ್ ಮಿಡ್ ವ್ಯಾಲ್ಯೂ ಇದೆ. ಸೊ ಎಕ್ಸ್ ಮೈನಸ್ ಮಿಡ್ ವ್ಯಾಲ್ಯೂ ಹಾಕೊಳ್ಳಿ. ಸೊ ವಿಲ್ ಗೆಟ್ 41.43, 34.43. ಸೊ ಫುಲ್ ಅದೇ ರೀತಿ ನೀವು ಟೇಬಲ್ ನ ಕ್ಯಾಲ್ಕುಲೇಟ್ ಮಾಡ್ಕೊ ಬನ್ನಿ. ಎಕ್ಸ್ ಮೈನಸ್ ಎಂ ಡಿ ನ ಫ್ರೀಕ್ವೆನ್ಸಿಗೆ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ 207.15, 251.44, 150.01, 137.16, 40.04, 171.40, 185.70, 285.70. ಸೊ ಇಷ್ಟು ನಿಮ್ಗೆ ಎಫ್ ಇಂಟು ಎಕ್ಸ್ ಮೈನಸ್ ಎಂ ಡಿ ಅಂದ್ರೆ ಮೀನ್ ಡಿವಿಯೇಷನ್. ಮೀನ್ ಡಿವಿಯೇಷನ್ ಗೊತ್ತಿದೆ ಅಲ್ವಾ ನಿಮ್ಗೆ, ಕ್ಲಾಸ್ ಇಂಟರ್ವಲ್ ಅಂಡ್ ದೆನ್ ಟೋಟಲ್ ಮಾಡಿದ್ರೆ ನಿಮ್ಗೆ 1428.6 ಸಿಗುತ್ತೆ. ಸೊ ನಿಮ್ಗೆ ಕೆಳಗಡೆ ಟೇಬಲ್ ಕೆಳಗಡೆ ಪಾರ್ಟ್ 1 ಅಲ್ಲಿ ಮೀನ್ ಕೊಟ್ಟಿದ್ದಾನೆ, ಪಾರ್ಟ್ 2 ಅಲ್ಲಿ ಮೀಡಿಯನ್ ಅಂಡ್ ದೆನ್ ಮೀನ್ ಡಿವಿಯೇಷನ್ ಫ್ರಮ್ ದ ಮೀಡಿಯನ್. Median is the value of n by 2 item is equal to 100 by 2, that's a 50, and cumulative frequency greater than 50 is 60, therefore corresponding class interval is 40 to 50. And then in formula nodi L plus n by 2 minus CF divided by F into I. ಸಬ್ಸ್ಟಿಟ್ಯೂಟ್ ಮಾಡಿದ ವ್ಯಾಲ್ಯೂಸ್ ನನಗೆ ಮೀಡಿಯನ್ ಬಂದು 46.4 ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಅಂಡ್ ದೆನ್ ಮೀನ್ ಡಿವಿಯೇಷನ್ ಫ್ರಮ್ ಮೀಡಿಯನ್ ಇಸ್ ಈಕ್ವಲ್ ಟು ಫಾರ್ಮುಲಾ ಚೇಂಜ್ ಆಗುತ್ತೆ. ಮೀಡಿಯನ್ ಮೂಲಕ ಮೀನ್ ಡಿವಿಯೇಷನ್ ಮಾಡಿದ್ರೆ ಫಾರ್ಮುಲಾ ಚೇಂಜ್ ನೋಡಿ ಅಬ್ಸರ್ವ್ ಮಾಡಿ. 1 by n into sigma f into x minus md. So 1 by n ಸಿಗ್ಮಾ ಎಫ್ ಟಿ ಎಷ್ಟು ಬಂತು ನಿಮ್ಗೆ 1428.60. ಸೊ ಎನ್ ಟೋಟಲ್ ಎಷ್ಟು ನಿಮ್ಗೆ 100 ಬರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 14.29. ಅಂಡ್ ರಿಗಾರ್ಡಿಂಗ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಪ್ರಾಬ್ಲಮ್, ಸೊ ಪೇಜ್ ನಂಬರ್ 250 ನೋಡಿ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ಸ್ಟೆಪ್ಸ್ ಕೂಡ ಕೊಟ್ಟಿದ್ದಾರೆ ಪೇಜ್ ನಂಬರ್ 250 12.12. ಫಸ್ಟ್ ಅರ್ಥಮೆಟಿಕ್ ಮೀನ್ ಮಾಡಬೇಕು ಅಂಡ್ ದೆನ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕು. ಸ್ಟೆಪ್ 2. ಸ್ಟೆಪ್ 3 ಬಂದು ಎಲ್ಲ ಸ್ಕ್ವಯರ್ ಆಫ್ ಈಚ್ ಡಿವಿಯೇಷನ್ ಮಾಡಬೇಕು, ಪ್ರತಿಯೊಂದಕ್ಕೂ ಡಿವಿಯೇಷನ್ ಮಾಡಬೇಕು, ಸಿಗ್ಮಾ ಡಿ ಸ್ಕ್ವಯರ್. ಅಂಡ್ ಫೋರ್ತ್ ಒನ್ ಒಬ್ಟೈನ್ ದಿ ಸಮ್ ಆಫ್ ಡಿವಿಯೇಷನ್ ಸ್ಕ್ವಯರ್ ಅಂಡ್ ಫೈಂಡ್ ದಿ ವೇರಿಯನ್ಸ್. ವೇರಿಯನ್ಸ್ ಅಂದ್ರೆ ನೋಡಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೆ ಫಾರ್ಮುಲಾ ಕೊಟ್ಟಿದ್ದಾರೆ ನೋಡಿ ಪೇಜ್ ನಂಬರ್ 250. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವಯರ್ ಮಾಡಿದ್ರೆ ವೇರಿಯನ್ಸ್. ಸೊ ಅದು ಫಾರ್ಮುಲಾ ಏನು, ಸಿಗ್ಮಾ ಎಕ್ಸ್ ಸ್ಕ್ವಯರ್ ಡಿವೈಡ್ ಬೈ ಎನ್ ಅಥವಾ ಸಿಗ್ಮಾ ಡಿ ಸ್ಕ್ವಯರ್ ಡಿವೈಡ್ ಬೈ ಎನ್. ಟು ಟೇಕ್ ದ square root of the variance to obtain the standard deviation. Square root ತೆಗೆದ್ರೆ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗುತ್ತೆ. ಪೇಜ್ ನಂಬರ್ 251 ಹೋಗಿ ನಿಮ್ಗೆ ಶಾರ್ಟ್ ಕಟ್ ಎರಡು ಫಾರ್ಮುಲಾ ಕೂಡ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ obtained by ಥರ್ಡ್ ಒನ್ ನೋಡಿ, ಥರ್ಡ್ ಸ್ಟೆಪ್ಸ್ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ is equal to root of sigma x square divided by n ಅಥವಾ root of sigma d square divided by n. So this is how a standard deviation will be calculated.
ಸೊ ಇಲ್ಲಿ ನಾನು ಡೈರೆಕ್ಟ್ ಆಗಿ ಪ್ರಾಬ್ಲಮ್ಗೆ ಹೋಗ್ತೀನಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಪೇಜ್ ನಂಬರ್ 253 ಹೋಗಿ ಪೇಜ್ ನಂಬರ್ 253 ಪ್ರಾಬ್ಲಮ್ ನಂಬರ್ 1. ಪೇಜ್ ನಂಬರ್ 253 ಪ್ರಾಬ್ಲಮ್ 1 ಅಲ್ಲಿ 10, 15, 20, 8, 4, 15, 16, 25, 30 ಇದೆ. ಸೊ ಇದನ್ನ ಬರ್ಕೊಳ್ಳಿ. ಇದನ್ನೆಲ್ಲ ಏನ್ ಮಾಡಬೇಕು, ಸ್ಕ್ವೇರ್ ಮಾಡಬೇಕು. 10 10s 100, 15 15s 225, 20 to 2400. ಸೊ ಲೈಕ್ ವೈಸ್ ಕೊಟ್ಟಿರೋ ಡೇಟ್ ಅನ್ನೆಲ್ಲ ಸ್ಕ್ವೇರ್ ಮಾಡಿ. ಅದಾದ್ಮೇಲೆ ಆ ಟೇಬಲ್ ಕೆಳಗಡೆ ಕ್ಯಾಲ್ಕುಲೇಷನ್ ಪಾರ್ಟ್ ಕೊಟ್ಟಿದ್ದಾರೆ. Without finding deviation from the x bar. X bar is equal to sigma x divided by n. 160 the total number of observation of 10. So x bar is equal to 16. Then standard deviation formula ಕೊಟ್ಟಿದ್ದಾರೆ. Root of sigma x squared divided by n minus a small letter ನೋಡಿ x bar in whole square. So ನೀವೇನ್ ಮಾಡ್ಬೇಕು, ನೀವು x square ಸೆಕೆಂಡ್ ಕಾಲಮ್ ಆನ್ಸರ್ ನೋಡಿ 3280 divided by n ಎಷ್ಟಿದೆ 10. and then x ಎಷ್ಟು x bar minus 16 whole square. ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಲಾಸ್ಟ್ ನೀವು ಸಿಂಪ್ಲಿಫೈ ಮಾಡಿ ರೂಟ್ ತೆಗೆದಾಗ ನಿಮ್ಗೆ 8.443 ಸಿಗುತ್ತೆ. and then second one by finding out deviation of the x. ಸೊ ಫಸ್ಟ್ ಪಾರ್ಟ್ ಡಿವಿಯೇಷನ್ ತಗೊಳ್ದೇನೆ ಮಾಡಿದ್ದಾರೆ, ಇದು ಡಿವಿಯೇಷನ್ ತಗೊಂಡ್ ಮಾಡಿದ್ದಾರೆ. d is equal to root of sigma ft square divided by n. ಸೊ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು ಡಿವಿಯೇಷನ್ ತಗೊಂಡ್ರೆ. ನೆಕ್ಸ್ಟ್ ಪೇಜ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಪೇಜ್ ನಂಬರ್ 254 ಅಲ್ಲಿ ಸೇಮ್ ನಂಬರ್ಸ್ ಎಕ್ಸ್ ಹಂಗೆ ಹಾಕೋಬೇಕು. ಡಿವಿಯೇಷನ್ ಎಕ್ಸ್ ಗೆ ಫಾರ್ಮುಲಾ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಎಲ್ಲ ಮೈನಸ್ ಮಾಡ್ತಾ ಬನ್ನಿ. ಕೊಟ್ಟಿರೋ ಎಕ್ಸ್ ನ ಮೀನ್ ಇಂದ ಮೈನಸ್ ಮಾಡಿ ನೆಕ್ಸ್ಟ್ ಕಾಲಮ್ ಡಿ ಎಕ್ಸ್ ಸ್ಕ್ವಯರ್ ಮಾಡಿ. ಡಿ ಎಕ್ಸ್ ಸ್ಕ್ವಯರ್ ಹೆಂಗ್ ಮಾಡ್ತೀರಾ ಅಂದ್ರೆ -6 into -6 36 -1 into -1 1. ಸೊ 4 into 4 16 -4 into 4 16. ಅದೇ ರೀತಿ ಎಲ್ಲಾನು ಮೈನಸ್ ಇಂಟು ಮಾಡಬೇಕು ಮೈನಸ್ ವ್ಯಾಲ್ಯೂನ, ನಿಮ್ಗೆ ಅಲ್ಲಿ ನಿಮ್ಗೆ ಪಾಸಿಟಿವ್ ಸಿಗುತ್ತೆ. ಸೊ ಟೋಟಲ್ ಮಾಡಿ ಸಿಗ್ಮಾ ಡಿ ಸ್ಕ್ವೇರ್ 720. ಇದು ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ಸ್ಟ್ಯಾಂಡರ್ಡ್ ಡಿವಿಷನ್ ಇಸ್ ಈಕ್ವಲ್ ಟು ರೂಟ್ ಆಫ್ 720 divided by 10. ರೂಟ್ ತೆಗೆದ್ರೆ ನಿಮ್ಗೆ 8.433 ಸಿಗುತ್ತೆ. ಸೊ ನೀವು ಐದರ್ ಡಿವಿಯೇಷನ್ ಇಂದ ಮಾಡ್ಬೋದು, ಡಿವಿಯೇಷನ್ ಇಟ್ಕೊಂಡು ಕೂಡ ಮಾಡ್ಬೋದು. ಅದೇ ರೀತಿ ನಿಮ್ಗೆ ಪೇಜ್ ನಂಬರ್ 256 ಅಲ್ಲಿ ಸೇಮ್ ಪ್ರಾಬ್ಲಮ್ ಇದೆ ವಿತ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ. ಸೊ ಫ್ರೀಕ್ವೆನ್ಸಿ ಕೊಟ್ಟಾಗ ನೋಡಿ ಟೇಬಲ್ ಹೆಡಿಂಗ್ ಹೇಳ್ಬಿಡ್ತೀನಿ. ಎಕ್ಸ್ ಎಫ್ ಪ್ರಾಬ್ಲಮ್ ಇದೆ ಎಫ್ ಇಂಟು ಎಕ್ಸ್ ಅಂದ್ರೆ ಫಸ್ಟ್ ಕಾಲಮ್ ಇಂಟು ಥರ್ಡ್ ಕಾಲಮ್ ಮಾಡ್ಕೋಬೇಕು. ಅಂಡ್ ನೆಕ್ಸ್ಟ್ ಡಿ ಎಕ್ಸ್ ಕೊಟ್ಟಿದ್ದಾರೆ. ಡಿ ಎಕ್ಸ್ ಏನಂತ ಅಂದ್ರೆ ಡಿವಿಯೇಷನ್ ಆಲ್ರೆಡಿ ಮಾಡಿದಿರಾ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂಡ್ ದೆನ್ ಡಿ ಎಕ್ಸ್ ಸ್ಕ್ವೇರ್. ಇವಾಗ ಏನ್ ಮಾಡಿದಿರಾ ಡಿ ಎಕ್ಸ್ ನ ಸ್ಕ್ವೇರ್ ಮಾಡ್ಬೇಕು. ಆಫ್ಟರ್ ದಟ್ ಎಫ್ ಇಂಟು ಡಿ ಎಕ್ಸ್ ಮಾಡ್ತೀರಾ. ವಾಟ್ ಈಸ್ ಎ ಫ್ರೀಕ್ವೆನ್ಸಿ, ಸೆಕೆಂಡ್ ಕಾಲಮ್ ಇಂಟು ಫೋರ್ತ್ ಕಾಲಮ್ ನ ಮಲ್ಟಿಪ್ಲೈ ಮಾಡ್ತೀರಾ. ಅದಾದ್ಮೇಲೆ ಡಿ ಎಕ್ಸ್ ಸ್ಕ್ವಯರ್ ಮಾಡಬೇಕು. ಈ ಡಿ ಎಕ್ಸ್ ಸ್ಕ್ವಯರ್ ಅಂದ್ರೆ ಏನು ಅಂತಂದ್ರೆ ನೀವು ಡಿ ಎಕ್ಸ್ ಸ್ಕ್ವಯರ್ ಇದೆ ಅಲ್ವಾ, ಈ ಡಿ ಎಕ್ಸ್ ಸ್ಕ್ವಯರ್ ನ ಎಫ್ ಕಾಲಮ್ ಫ್ರೀಕ್ವೆನ್ಸಿ ಕಾಲಮ್ಗೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರಾ. ಸೊ ಕ್ಲಾಸ್ ಇಂಟರ್ವಲ್ ಗೆ ಕೊಟ್ಟಾಗ ಗ್ರೂಪ್ ಡೇಟಾ ಕೊಟ್ಟಾಗ ಫಾರ್ಮುಲಾ ಟೇಬಲ್ ಚೇಂಜಸ್ ಆಗುತ್ತೆ. ಆ ಸೊಲ್ಯೂಷನ್ ಕೆಳಗಡೆ ನೋಡಿ ಸ್ಟ್ಯಾಂಡರ್ಡ್ ಡಿವಿಷನ್ ಇಸ್ ಈಕ್ವಲ್ ಟು ರೂಟ್ ಆಫ್ ಸಿಗ್ಮಾ ಎಫ್ ಟಿ ಸ್ಕ್ವಯರ್ divided by 1 divided by n minus sigma df x divided by n whole square ಕೊಡ್ತಾರೆ. ಸೊ ಇದನ್ನ ನೀವು ಈ ಟೇಬಲ್ ಎಲ್ಲ ಏನ್ ಆನ್ಸರ್ ಮಾಡಿದಿರೋ ಈ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗುತ್ತೆ. ಅದೇ ರೀತಿ ಪೇಜ್ ನಂಬರ್ 259 ಅಲ್ಲಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಕೊಟ್ಟಿದ್ದಾನೆ. ಸೊ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಫಾರ್ಮುಲಾ ಬಂದು CV is equal to 100 into standard deviation divided by x. ಸೊ ಇದಕ್ಕೆ ನಿಮ್ಗೆ ಪೇಜ್ ನಂಬರ್ just a minute. Page number 261 ನೋಡಿ. Page number 261 ಅಲ್ಲಿ problem number 3. That the arithmetic mean of runs scored by 3 batsmen ಮೂರು ಜನ ಇದ್ದಾರಂತೆ ವಿಜಯ್, ಸುಭಾಷ್, ಕುಮಾರ್ in the same series of 10 innings are 50, 48, 12. Standard deviation of their runs are 5, 12, 2. Who is the most consistent of the three? If one of the three is to be selected, who will be selected? So ಬರ್ಕೋಬೇಕು ಫಸ್ಟ್. We have to write down x1 is equal to 50, x2 is equal to 42, 48, x3 is equal to 12. Standard deviation 1 is equal to 15, 2 is equal to 12 and 3 is equal to 2. Formula ಏನಿದೆ, coefficient of variation of runs scored by Vijay is equal to standard deviation of 1 divided by mean 1 into 100. ಅದೇ ರೀತಿ ಸುಭಾಷ್ಗೂ ಅದೇ ಫಾರ್ಮುಲಾ, ಬಟ್ 2 ಹಾಕೋಬೇಕು, ಕುಮಾರ್ಗೆ 3 ಹಾಕೋಬೇಕು. ಸೊ ನೋಡಿ ಫಸ್ಟ್ ಒನ್ ಹೇಳ್ತೀನಿ, ವಿಜಯ್ಗೆ 15 divided by 50 into 100 ಮಾಡಿದ್ರೆ 30. ಅದೇ ರೀತಿ ಸುಭಾಷ್ಗೂ ಮತ್ತೆ ಕುಮಾರ್ಗೂ ಸೇಮ್ ಫಾರ್ಮುಲಾ ಹಾಕಬೇಕು, ವ್ಯಾಲ್ಯೂಸ್ ನ ಚೇಂಜ್ ಮಾಡಿದ್ರೆ ಯು ವಿಲ್ ಗೆಟ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. Next I'll go to, just a minute, go to unit 13, that is skewness. So what is skewness? It's the frequency of distribution is said to be symmetrical when the values of the variable equidistant from their mean.
have equal frequencies. If the frequency distribution is not symmetrical, it's said to be asymmetrical or skewed. ಸೊ ನಿಮ್ಗೆ ಕೆಳಗಡೆ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಪೇಜ್ ನಂಬರ್ 267 ಅಲ್ಲಿ ವಾಟ್ ಇಸ್ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಬೆಲ್ ಶೇಪ್ ಕರ್ವ್ ಇರಬೇಕು ಅದಕ್ಕೆ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನಿಮ್ಗೆ ಅಬೌಟ್ ನೆಗೆಟಿವ್ ಸ್ಕ್ಯೂ ಡಿಸ್ಟ್ರಿಬ್ಯೂಷನ್ ನಿಮ್ಗೆ ಹೆಂಗ್ ಬರಬೇಕು ಪಾಸಿಟಿವ್ ಯಾವ ಸೈಡ್ ಇರಬೇಕು ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಇದೆ ದೆನ್ ಗೋ ಟು ಪೇಜ್ ನಂಬರ್ 270 ಇಲ್ಲಿ 13.7 ಅಲ್ಲಿ ನಿಮ್ಗೆ ಮೆಜರ್ಸ್ ಆಫ್ ಸ್ಕ್ಯೂನೆಸ್ ಅಂತ ಬರುತ್ತೆ ಈ ಮೆಜರ್ಸ್ ಅಲ್ಲಿ ನಿಮ್ಗೆ 4 ಟೈಪ್ಸ್ ಕೊಟ್ಟಿದ್ದಾನೆ ಒಂದು ಕಾರ್ಲ್ ಪಿಯರ್ಸನ್ ಮೆಜರ್ಸ್ ಬೌಲಿಸ್ ಮೆಜರ್ಸ್ ಕೇಲಿಸ್ ಮೆಜರ್ಸ್ ಅಂಡ್ ಮೊಮೆಂಟ್ಸ್ ಮೆಜರ್ ಸೊ ಒಬ್ಬೊಬ್ರದ್ದು ಒಂದೊಂದು ಫಾರ್ಮುಲಾ ಇದೆ ಫಾರ್ಮುಲಾ ಕಲ್ತ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಸೊ ಅದಕ್ಕೆ ಮೆಜರ್ಸ್ ಆಫ್ ಸೀಕ್ವೆನ್ಸ್ ಇದೆ ಸ್ಕ್ಯೂನೆಸ್ ಸೊ ಪೇಜ್ ನಂಬರ್ 272 ಅಲ್ಲಿ ಪ್ರಾಬ್ಲಮ್ ನಂಬರ್ 1 ಅಲ್ಲಿ ನೋಡಿ ಏನ್ ಕೇಳಿದಾನೆ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಫ್ರಮ್ ದಿ ಫಾಲೋಯಿಂಗ್ ಡೇಟಾ ನೀವ್ ಏನ್ ಮಾಡ್ಬೇಕು ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಮಾಡ್ತೀರಾ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾನೆ ಸೈಜ್ ಕೊಟ್ಟಿದ್ದಾನೆ 1 2 3 4 5 6 7 ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ 10 18 30 25 12 3 2 ಏನ್ ಮಾಡ್ತೀರಾ ಟೇಬಲ್ ಹಾಕೋಬೇಕು ರೈಟ್ 5 ಕಾಲಮ್ ಒನ್ ಕಾಲಮ್ ಫಾರ್ ಸೈಜ್ ಅವರೇ ಕೊಟ್ಟಿದ್ದಾರೆ ಫ್ರೀಕ್ವೆನ್ಸಿ ಪ್ರಾಬ್ಲಮ್ ಅಲ್ಲೇ ಇದೆ ಎಫ್ ಇಂಟು ಎಕ್ಸ್ ಮಾಡ್ತೀರಾ ಎಫ್ ಇಂಟು ಎಕ್ಸ್ ಅಂದ್ರೆ 1 ಇಂಟು 10 10 2 ಇಂಟು 18 36 ಅದೇ ರೀತಿ ಸೆಕೆಂಡ್ ಕಾಲಮ್ ಮತ್ತೆ ಥರ್ಡ್ ಕಾಲಮ್ ನ ಟೋಟಲ್ ಮಾಡ್ಕೊಳ್ಳಿ ಇಂಟು ಮಾಡ್ಬಿಟ್ಟು ಆಮೇಲೆ ಫೋರ್ತ್ ಕಾಲಮ್ ಇಂಟು ಫ್ರೀಕ್ವೆನ್ಸಿ ಇಂಟು ಎಕ್ಸ್ ಸ್ಕ್ವೇರ್ ಸೊ ಫ್ರೀಕ್ವೆಂಟಿ ಇಂಟು ಎಕ್ಸ್ ಸ್ಕ್ವೇರ್ ಅನ್ನು ನೋಡಿ ಕೊಟ್ಟಿದ್ದಾರೆ ಅವ್ರಿಗೆ ಕ್ಯಾಲ್ಕುಲೇಷನ್ ಎಕ್ಸ್ ಅಂದ್ರೆ ಏನು ಸೈಜ್ ಅಲ್ವಾ ಸೊ ಫ್ರೀಕ್ವೆನ್ಸಿ ಅಂದ್ರೆ 10 ಸೊ 10 ಇಂಟು 1 ಇಂಟು 1 ಏನು 1 ಸೊ ಅಗೇನ್ 1 ಇಂಟು 10 10 ಅದೇ ರೀತಿ 2 ಇಂಟು 2 ಏನು 4 4 ಇಂಟು 18 12 ಸೊ ಅದೇ ರೀತಿ ಏನ್ ಮಾಡ್ತೀರಿ ಎಲ್ಲಾನು ಕ್ಯಾಲ್ಕುಲೇಷನ್ ಅವ್ರಿಗೆ ತೋರಿಸಿದ್ರೆ ಫೋರ್ತ್ ಕಾಲಮ್ ಅಲ್ಲಿ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಕಾಲಮ್ ಸಿಗ್ಮಾ ಎಫ್ ಸ್ಕ್ವೇರ್ ಮಾಡ್ತೀರಾ 1258 ಬರುತ್ತೆ ಆಮೇಲೆ ಈಗ ನಮ್ಗೆ ಏನ್ ಬೇಕು ಅಂತಂದ್ರೆ ಮೀನ್ ಬೇಕು ಸೊ ಮೀನ್ ಇಸ್ ಇಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಮೀನ್ ಇಸ್ ಇಕ್ವಲ್ ಟು 3.28 ಬರುತ್ತೆ ಅಂಡ್ ದೆನ್ standard deviation formula ನೋಡಿ root of sigma x square divided by n minus sigma x divided by n to the whole square ಕೊಟ್ಟಿದ್ದಾನೆ ಸೊ ಎಲ್ಲ ಈ ಆನ್ಸರ್ ಎಲ್ಲ ನಿಮ್ಮ ಟೇಬಲ್ ಅಲ್ಲೇ ಇರುತ್ತೆ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಟೋಟಲ್ 1258 ಎನ್ ಅಂದ್ರೆ ಸೆಕೆಂಡ್ ಕಾಲಮ್ ಟೇಬಲ್ 100 ಸಿಗ್ಮಾ ಎಫ್ ಎಕ್ಸ್ ಅಂದ್ರೆ ಥರ್ಡ್ ಕಾಲಮ್ ಟೋಟಲ್ 328 ಎನ್ ಅಂದ್ರೆ 100 ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ರೂಟ್ ತೆಗೆದ್ರೆ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗುತ್ತೆ ಅದಾದ ನಂತರ ಪೇಜ್ ನಂಬರ್ 273 ಬನ್ನಿ ಅಲ್ಲಿ ನಿಮ್ಗೆ ಕಾರ್ಲ್ ಪಿಯರ್ಸನ್ ಫಾರ್ಮುಲಾ ಕೊಟ್ಟಿರ್ತಾರೆ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಇಸ್ ಗಿವನ್ ಬೈ SK is equal to m minus MO divided by standard deviation. So what is m? Mean 3 ಅದಕ್ಕೆ ನಾವು mean find out ಮಾಡಬೇಕು 3.28 what is m? Oh that is 3 divided by standard deviation ಬಂದು ನಿಮಗೆ 1.349 so mode and MO stand for mode ಅಲ್ಲಿ ನಿಮಗೆ ಒಂದು ನೋಟ್ ಕೊಟ್ಟಿದ್ದಾರೆ since the maximum frequency is 30 the corresponding value of x is 3 so thus mode is equal to 3 ಸೊ ಈ ರೀತಿ ನೀವು ಈ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ನ ಮಾಡ್ತೀರಾ ಇಲ್ಲಿ ಫಾರ್ಮುಲಾ ಬೇಸ್ಡ್ ಮತ್ತೆ ಇಲ್ಲಿ ನೀವು ಕ್ಲಾಸ್ ಲೈಕ್ ಡೇಟಾ ಡಿಸ್ಟ್ರಿಬ್ಯೂಷನ್ ಆಗಿರ್ತಾರೆ ಗ್ರೂಪ್ ಡೇಟಾ ಅನ್ಗ್ರೂಪ್ ಡೇಟಾ ರೆಕಗ್ನೈಸ್ ಮಾಡ್ಕೊಂಡು ಫಾರ್ಮುಲಾ ಅಪ್ಲೈ ಮಾಡಬೇಕು ದಿಸ್ ಇಸ್ ಅಬೌಟ್ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಡಿಸ್ಟ್ರಿಬ್ಯೂಷನ್ ಜಸ್ಟ್ ಎ ಮಿನಿಟ್ ಸೊ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಕೇಳೋದೇ ಕಾರ್ಲ್ ಪಿಯರ್ಸನ್ ಇಲ್ಲಿ ಪೇಜ್ ನಂಬರ್ 279 ನೋಡಿ ಪ್ರಾಬ್ಲಮ್ ನಂಬರ್ 8 ಸೊ ಎಲ್ಲ ಅವರು ಡೈರೆಕ್ಟ್ ಕೊಟ್ಬಿಟ್ಟಿರ್ತಾರೆ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ವಾಸ್ obtained from the records of a factory relating to wages page number 279 problem number 8 arithmetic mean 56.80 median ಬಂದು 59.50 ST ಬಂದು SD ಇಂದ standard deviation 12.40 ಸೊ ಈ ಇನ್ಫಾರ್ಮೇಶನ್ ಇಟ್ಕೊಂಡು ಸಿನ್ಸ್ ಮೀಡಿಯನ್ ಇಸ್ ಎಲ್ಲ ಅವರೇ ಕೊಟ್ಟಿದ್ದಾರೆ ಸೊ ವಿ ನೀಡ್ ಟು ಕನ್ಕ್ಲೂಡ್ ದಟ್ 50% ಆಫ್ ದ ವರ್ಕರ್ಸ್ ಇನ್ ದ ಫ್ಯಾಕ್ಟರಿ obtain wages about 59.50 ಸೊ ವಾಟ್ ಏನ್ ಫೈಂಡ್ ಔಟ್ ಮಾಡಬೇಕು ನೀವು CV ಮಾಡಬೇಕು CV ಗೆ ಏನ್ ಫಾರ್ಮುಲಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೈ ಡಿವೈಡೆಡ್ ಬೈ x ಬಾರ್ ಇಂಟು 100 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು 12.40 x ಬಾರ್ ಏನು ಅರ್ಥಮೆಟಿಕ್ ಮೀನ್ ಅಂದ್ರೆ ಒಂದೇ x ಬಾರ್ ಅಂದ್ರೆ ಒಂದೇ 56.80 ಇಂಟು 100 ಸೊ ಆನ್ಸರ್ ಬಂದು 21.83 ಸೊ ಕೋಎಫಿಷಿಯಂಟ್ ಆಫ್ ಕಾರ್ಲ್ ಪಿಯರ್ಸನ್ ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕು SK ಅಂದ್ರೆ ಸ್ಕ್ಯೂನೆಸ್ SK is equal to 3 into m minus MD divided by standard deviation ಸೊ 3 ಹಂಗೆ ರಿಟರ್ನ್ ಮಾಡ್ತೀರಾ ಮೀನ್ ಅಂದ್ರೆ ನಿಮ್ಗೆ ಅವರೇ ಕೊಟ್ಟಿದ್ದಾರೆ 56.80 ಅಂಡ್ MD ಅಂದ್ರೆ ಮೀಡಿಯನ್ 59.50
50 ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ 12.40. ಸೊ ಇಂಥ ಟೈಮ್ ಅಲ್ಲಿ ಅವರೇ ಎಲ್ಲ ಕೊಟ್ಟಿರೋದ್ರಿಂದ ಏನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಕೆಲವು ಟೈಮ್ ಅಲ್ಲಿ ನೀವು ಅರ್ಥಮೆಟಿಕ್ ಮೀನ್ ಮಾಡ್ಕೋಬೇಕು ಅಂಡ್ ದೆನ್ ಮೀಡಿಯನ್ ಮಾಡ್ಕೋಬೇಕು ಅಂಡ್ ದೆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡ್ಕೋಬೇಕು. ಅದೆಲ್ಲ ಮಾಡಿದ್ಮೇಲೆ ಕಾಲ್ ಪಿಯರ್ಸನ್ ಮಾಡ್ಕೋಬೇಕಾಗತ್ತೆ. So this concludes your Carl Pearson. And next I'll go to Bowler's measure of skewness. So Bowler's measure ಅಲ್ಲಿ page number 279 ಅಲ್ಲಿ ನೋಡಿ, A.L. Bowler suggested another measure based on positional measure of central tendency, uh, quartile 3, median and quartile 1. So these measures can be used when mode is indeterminate or in case of distribution with open-ended classes. So ಈ cases ನ ಸ್ಟಡಿ ಮಾಡ್ಕೊಂಡು ಇದನ್ನ ಅರ್ಥ ಮಾಡ್ಕೊಂಡು ನೀವು ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಇಲ್ಲಿ ಅದ್ರ ಬೇಸಿಸ್ ಮೇಲೆ ಒಂದು ಪ್ರಾಬ್ಲಮ್ ಇದೆ ನೋಡಿ, ಪೇಜ್ ನಂಬರ್ 280, ಪ್ರಾಬ್ಲಮ್ ನಂಬರ್ 1. Calculate Bowler's coefficient of skewness from the following data. So ಏನ್ ಕೊಟ್ಟಿದ್ದಾನೆ, ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾನೆ, ಮಾರ್ಕ್ಸ್ 0 to 5 ಇಂದ 30 to 25 ಕೊಟ್ಟಿದ್ದಾನೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ, ಟೋಟಲ್ ಮಾಡಿದ್ರೆ 84 ಆಯ್ತು. ಏನ್ ಮಾಡ್ಕೋಬೇಕು ನೀವು, ಮೀಡಿಯನ್ ಮಾಡ್ಕೋಬೇಕು. ಅದಕ್ಕೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬೇಕು. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಗೊತ್ತಿದಲ್ವಾ, 6 + 13 19. ಅದೇ ರೀತಿ ಒಂದೊಂದು ಹ್ಯಾಡ್ ಮಾಡ್ಕೊಂಡ್ ಬರ್ತೀರಾ. Q1 ನೋಡಿ, ಕ್ವಾರ್ಟೈಲ್ 1 is equal to n divided by 4th ಐಟಮ್ ಏನು, 84 divided by 4 ಮಾಡಿದ್ರೆ 21st ಐಟಮ್. ಸೊ ವಿಚ್ ಲೈಸ್ ಇನ್ ಯಾವ ಕ್ಲಾಸ್ ಇಂಟರ್ವಲ್ ಲೈಸ್ ಆಗುತ್ತೆ, 10 to 15 ಲೈಸ್ ಆಗುತ್ತೆ. ಸೊ ಇಲ್ಲಿ ನಾವು ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್ ಮತ್ತೆ ಹೈಯೆಸ್ಟ್ ಕ್ಲಾಸ್ ಇಂಟರ್ವಲ್ ನ ಬರ್ಕೋಬೇಕು. ಸೊ ಕ್ವಾರ್ಟೈಲ್ 1 ಫಾರ್ಮುಲಾ ಹಾಕಿದ್ದಾರೆ. ಕ್ವಾರ್ಟೈಲ್ 1 ಆನ್ಸರ್ ಬಂದು 10.55 ಮಾರ್ಕ್ಸ್ ಇದೆ. ಕ್ವಾರ್ಟೈಲ್ 2 ಅದೇ ತರ ಮಾಡ್ಕೊಂಡಿದ್ದಾರೆ. ಕ್ವಾರ್ಟೈಲ್ 2 ಗೆ ಫಾರ್ಮುಲಾ ಹಾಕಿದ್ದಾರೆ. ಕ್ವಾರ್ಟೈಲ್ 2 ಆನ್ಸರ್ 16. ಅಂಡ್ ದೆನ್ ಕ್ವಾರ್ಟೈಲ್ 3 ನೋಡಿ, ಕ್ವಾರ್ಟೈಲ್ 3 ಫಾರ್ಮುಲಾ ಅಪ್ಲೈ ಮಾಡಿದ್ದಾರೆ. ಕ್ವಾರ್ಟೈಲ್ 3 ಬಂದು 20.5 ಮಾರ್ಕ್ಸ್. ಸೊ ಲಾಸ್ಟ್ ಅಲ್ಲಿ ಬೌಲರ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಇದೆ ಪೇಜ್ ನಂಬರ್ 281 ಅಲ್ಲಿ. SK is equal to Q3 plus Q1 minus 2 median divided by Q3 minus Q1. So what is Q3 ಎಲ್ಲ ವರ್ಕಿಂಗ್ ಔಟ್ ಮಾಡ್ಕೋಬೇಕು. What is Q1 ನಿಮ್ಮ ಹತ್ರನೇ ಇದೆ. ಅಂಡ್ ದೆನ್ what is median ನೀವು ಆನ್ಸರ್ ಇವಾಗ ತಾನೇ ಮಾಡಿದೀರಾ. ಆನ್ಸರ್ ನ ಸಬ್ಸ್ಟಿಟ್ಯೂಟ್ ಮಾಡಿ, ದೆನ್ ಯು ಹ್ಯಾವ್ the final answer 0.095026. So like this you have to calculate Bowler's. ಅದಾದ ನಂತರ ಪೇಜ್ ನಂಬರ್ 283 ಬನ್ನಿ, ಕೇಲಿಸ್ ಮೆಜರ್ ಅಂತಿದೆ. ಸೊ ಕೇಲಿಸ್ ಮೆಜರ್ ಇಸ್ ಎ ಕಾಂಪ್ರಮೈಸ್ ಬಿಟ್ವೀನ್ ಕಾರ್ಲ್ ಪಿಯರ್ಸನ್ ಮತ್ತೆ ಬೌಲೆ ಮೆಜರ್ಸ್ ಕಾಂಪ್ರಮೈಸ್ ಮಾಡ್ತಾರಂತೆ. ಸೊ ವೇರ್ ಬೇಸ್ಡ್ ಅಪಾನ್ ದ ಮಿಡಲ್ 500 divided by 0 ಐಟಮ್ಸ್. ಇದಕ್ಕೆ ಫಾರ್ಮುಲಾ ಕೂಡ ಕೊಟ್ಟಿದ್ದಾರೆ. ಸೊ ಇದ್ರ ಬೇಸಿಸ್ ಮೇಲೆ ನಿಮ್ಗೆ ಪ್ರಾಬ್ಲಮ್ ನೋಡಿ ಅಲ್ಲೇನೆ ಅದೇ ಪೇಜ್ ನಂಬರ್ ಅಲ್ಲಿ ಫೈಂಡ್ ದಿ ಸ್ಕ್ಯೂನೆಸ್ ಅಂತ ಕೊಟ್ಟಿದ್ದಾರೆ. ಸ್ಕ್ಯೂನೆಸ್ ಇಸ್ ಈಕ್ವಲ್ ಟು P90 plus P10 minus 2 P50 divided by P90 minus P10. ಸೊ ಇದು ಫಾರ್ಮುಲಾ ಎಲ್ಲಿಂದ ಬಂತು ಹುಡುಕ್ಬೇಡಿ. ಸೊ ಇಲ್ಲಿ ನಿಮ್ಗೆ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದರೆ 101 plus 52.12 minus 2 into 79.06 divided by 101 minus 58.12. If you simplify this, you will get 0.023. ಅದೇ ರೀತಿ ಪೇಜ್ ನಂಬರ್ 284 ಬನ್ನಿ, ನಿಮ್ಗೆ ಅದೇ ತರ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಕೊಟ್ಟಿದ್ದಾರೆ. ಸ್ಕ್ಯೂನೆಸ್, ಅಬೌಟ್ ಸ್ಕ್ಯೂನೆಸ್ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಯಾವ ಇರೋದು ಅಂದ್ರೆ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಬಗ್ಗೆ ಮತ್ತೆ ಬೌಲೆಸ್ ಕೋಎಫಿಷಿಯಂಟ್ ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. Okay, with this now I will conclude this class. So we have come to block fourth ಅಲ್ಲಿ ಇದ್ದೇವೆ. So now we'll discuss correlation and regression. Thank you all. We'll meet tomorrow.